ಬೆಳಗಾವಿ ಅಧಿವೇಶನದ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ಸಂಘರ್ಷ. ಒಗ್ಗಟ್ಟು ಕಾಯ್ದುಕೊಳ್ಳಬೇಕಾದ ಸರ್ಕಾರದಲ್ಲಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಯತೀಂದ್ರ ಹೇಳಿಕೆ ಕಿಡಿ ಹೊತ್ತಿಸಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಬಣ ಬಡಿದಾಟದ ಬೆಂಕಿ ಹೊತ್ಕೊಂಡಿದೆ. ರೈತರ ಸಮಸ್ಯೆಗಳನ್ನ ಮುಂದಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರಿದೆ. 20,000 ರೈತರ ಜೊತೆ ಸುವರ್ಣಸೌಧಕ್ಕೆ ಬಿಜೆಪಿ ನಾಯಕರು ಮುತ್ತಿಗೆಗೆ ಯತ್ನಿಸಿದ್ರು. ಬಿಜೆಪಿಗೆ ತಿರುಗೇಟು ಕೊಡಬೇಕಿದ್ದ ಕಾಂಗ್ರೆಸ್ನಲ್ಲಿ ನಾಯಕತ್ವ ಸಂಘರ್ಷ ನಡೀತಾ ಇದೆ. ಬೆಳಗಾವಿ ಅಧಿವೇಶನದ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ಸಂಘರ್ಷ ಜೋರಾಗಿದೆ. 20,000 ರೈತರ ಜೊತೆ ಸುವರ್ಣಸೌಧಕ್ಕೆ ಬಿಜೆಪಿ ನಾಯಕರು ಮುತ್ತಿಗೆಗೆ ಯತ್ನಿಸಿದ್ರು. ಬಿಜೆಪಿಗೆ ತಿರುಗೇಟು ಕೊಡಬೇಕಿದ್ದ ಕಾಂಗ್ರೆಸ್ನಲ್ಲಿ ಸದ್ಯ ನಾಯಕತ್ವದ ಸಂಘರ್ಷ ನಡೀತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಣ ಬಡಿದಾಟಕ್ಕೆ ದಾರಿ ಮಾಡಿಕೊಟ್ಟಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ತಣ್ಣಗಾಗಿದ್ದ ಕುರ್ಚಿ ಕಾದಾಟ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಮುಖ್ಯಮಂತ್ರಿ ಕುರ್ಚಿಯ ಕಾರಣದಿಂದ ವಾರದಲ್ಲಿ 3 ದಿನ ಡೆಲ್ಲಿಗೆ ಹೋಗಿ ಕೂತ್ಕೊಂತಾರೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮಂತ್ರಿಗಳು ಕರ್ಕೊಂಡು ಅತಿವೃಷ್ಟಿ ಸಂದರ್ಭದಲ್ಲಿ, ಬರಗಾಲದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ತಗೊಂಡು ವೈಮಾನಿಕ ಸಮೀಕ್ಷೆ ಮಾಡ್ತಕ್ಕಂಥದ್ದು ಕೇಳಿದ್ದೇವೆ. ಯಡಿಯೂರಪ್ಪ ಅವರು ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾಗ. ಪಕ್ಕದ ಮಹಾರಾಷ್ಟ್ರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತಹ FRPಗಿಂತ ಹೆಚ್ಚು ದರವನ್ನು ಕೊಡ್ತಾರೆ. ಮಧ್ಯಪ್ರದೇಶದಲ್ಲಿ ಕೊಡ್ತಾರೆ, ಉತ್ತರ ಪ್ರದೇಶದಲ್ಲಿ ಕೊಡ್ತಾರೆ. ನಿಮಗೇನು ದಾಳಿ ಆಗಿದ್ದು ಸಿದ್ದರಾಮಯ್ಯನವರೇ? ನಮ್ಮ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರಿಗೆ ಇವತ್ತು ಹೆಚ್ಚು ದರವನ್ನು ಕೊಡೋದಕ್ಕೆ ಒಂದು ನೋಡಿ. ಖಜಾನೆ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿಯಾಗಿ ಓಡಾಡ್ಕೊಂಡಿದ್ದಾರೆ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಈ ಸತ್ತೋಗಿರೋ ಸರ್ಕಾರದಲ್ಲಿ ಒತ್ತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ನಮ್ಮ ಹೋರಾಟಕ್ಕೆ ತಡೆ ಮಾಡಬೇಡಿ, ಔಟ್ ಗೋಯಿಂಗ್ ಸರ್ಕಾರ ಇದು. ಪೂರ್ಣಾವಧಿ ಮುಖ್ಯಮಂತ್ರಿ ಎಂದು ಸ್ವತಃ ಡಾಕ್ಟರ್ ಯತೀಂದ್ರ ಹೇಳಿಕೆ ನಂತರ ಡಿ ಕೆ ಶಿವಕುಮಾರ್ ಬಣದ ತೀವ್ರ ವಿರೋಧ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವಿನ ಬ್ರೇಕ್ಫಾಸ್ಟ್ ಕದನ ವಿರಾಮದ ನಂತರ ಡಾಕ್ಟರ್ ಯತೀಂದ್ರ ಕದನ ವಿರಾಮಕ್ಕೆ ಬ್ರೇಕ್ ಹಾಕಿದ್ದಾರೆ. ಯತೀಂದ್ರ ಹೇಳಿಕೆ ನಂತರ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವ ಜಮೀರ್ ಅಹ್ಮದ್ ಖಾನ್ ಕೂಡ 2028ರವರೆಗೆ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನವರೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಎಂದು ಹೇಳಿಕೆ ನೀಡಿದ್ದು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆ. ಶಾಸಕಾಂಗ ಪಕ್ಷದ ಸಭೆ 7 ಗಂಟೆಗೆ ಬೆಳಗಾವಿಯಲ್ಲಿ ಆರಂಭವಾಗಲಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣದ ಕಿತ್ತಾಟ, ಗುದ್ದಾಟ ಸ್ಫೋಟಗೊಳ್ಳುತ್ತಾ ಕಾಂಗ್ರೆಸ್ನ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯ ಬಗ್ಗೆ ಅತೀವ ಕುತೂಹಲ ಇದೆ. ಮುಖ್ಯಮಂತ್ರಿಗಳು ಬಂದರು ಶಾಸಕಾಂಗ ಪಕ್ಷದ ಸಭೆಗೆ. ಹಿರಿಯ ಸಚಿವರುಗಳು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಅನೇಕ ಶಾಸಕರು, ವಿಧಾನ ಪರಿಷತ್, ವಿಧಾನಸಭೆ ಸದಸ್ಯರುಗಳು, ಶಾಸಕಾಂಗ ಪಕ್ಷದ ಸಭೆಗೆ ಬರ್ತಾ ಇದ್ದಾರೆ. ಬೆಳಗಾವಿಯ ಒಂದು ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ. ಏನಾಗಬಹುದು ಇವತ್ತಿನ ಸಭೆಯಲ್ಲಿ? ನಾಯಕತ್ವ ಬದಲಾವಣೆ ಆಗತ್ತೋ ಆಗೋದಿಲ್ವೋ ಅನ್ನುವ ಚರ್ಚೆಯಲ್ಲಿ ಆಡಳಿತ ಪಕ್ಷ ಮುಳುಗಿ ಹೋಗಿದೆ.
ನಾನು ಎಲ್ಲಾನು ಏನ್ ಹೇಳ್ಬೇಕು ಹೇಳಿದೀನಿ. ಮತ್ತೆ ಆ ವಿಷಯದಲ್ಲಿ ಈ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳೋದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಅದನ್ನ ಹೇಳಾಗಿದೆ. ಏನಾದ್ರೂ ಯಾರು ಏನಾದ್ರೂ ಹೇಳಿ ಸಿಎಂಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡೋದು ಹೇಳಿದೀನಿ. ನಾನು ಏನ್ ಹೇಳ್ಬೇಕು ಹೇಳಿದೀನಿ. ಮತ್ತೆ ಅದ್ರ ಬಗ್ಗೆ ಇನ್ನ ಚರ್ಚೆ ನಾನು ಮಾಡೋದಿಲ್ಲ ಅಂತ ಹೇಳಿದೀನಿ. ಮತ್ತೆ ಅದ್ರ ಬಗ್ಗೆ ಕೇಳ್ತಿದ್ದೀರಿ? ಸಿಎಲ್ಪಿ ಮೀಟಿಂಗ್ ಅಲ್ಲಿ ಮತ್ತೆ ಆ ವಿಚಾರವನ್ನ ಮುನ್ನೆಲೆಗೆ CLP ಮೀಟಿಂಗ್ ಅದೆಲ್ಲ ಚರ್ಚೆ ಮಾಡಲ್ಲ, ನನಗೆ ಗೊತ್ತಿರೋ ಹಾಗೆ. ಚರ್ಚೆ ಮಾಡಿದ್ರೆ ನೋಡೋಣ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ, ಇದು 28ವರೆಗೂ ಅವ್ರು ಕುರ್ಚಿದಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. ಅದು ಆ ಥರ ಏನೇನು ಇಲ್ಲ. ಅದು ಏನು ನಿರ್ಧಾರ ತೊಗೊಳ್ಬೇಕಾದ್ರೆ ಅದು ನಮ್ಮ ಪಕ್ಷ ಹೈಕಮಾಂಡ್ ತೊಗೊಳ್ತಾರೆ. ಅದು ಅವರು ತಂದೆಯವರ ಅಭಿಮಾನದಿಂದ ಮತ್ತು ಶಾಸಕರುಗಳು ಇದರಿಂದ ಹೇಳಿರ್ಬೋದು. ನಾನಾಗಲಿ ಸಿದ್ದರಾಮಯ್ಯ ಸಾಹೇಬರಾಗಲಿ ಇನ್ಕ್ಲೂಡಿಂಗ್ ಯತೀಂದ್ರ ಆಗಲಿ ಹೈಕಮಾಂಡ್ ಏನು ಹೇಳ್ತದೆ ಆ ತೀರ್ಮಾನಕ್ಕೆ ಬದ್ಧವಾಗಿರುವಂಥದ್ದು ನಾವು ಹೇಳೋದು. ಮಾಧ್ಯಮಗಳ ಮುಂದೆ ಯಾವ ರಾಜಕೀಯನ ಮಾತಾಡಬಾರ್ದು ಅಂತೇಳಿ ಸ್ವತಃ CM DCM ಅವರೇ ಹೇಳಿದ್ದಾರೆ. ಅದರಿಂದ ನಾನು ಅದರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಹೇಳ್ತಾರೆ ಅವ್ರಿಗೇನು ಕಾನೂನು ಇಲ್ಲ ಆ ಪಕ್ಷದಲ್ಲಿ. ಏನು CM ಅವ್ರ ಮಗ ಅಂತೇಳಿ ಏನಾದರೂ ರಿಲ್ಯಾಕ್ಸೇಷನ್ ಇದೆಯಾ? ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲವೂ ವರಿಷ್ಠರ ಸ್ಥಾನ ನೀವು ಯಾರು ತುಂಬಕ್ಕೆ ಹೋಗಬೇಡಿ. ವರಿಷ್ಠರದೇ ಆದಂಥ ಒಂದು ಗೌರವ ಇದೆ. ವರಿಷ್ಠರು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ. ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂಥವ್ರು, ಇದಕ್ಕೆ ಸಲಹೆ ಕೊಡುವಂಥವ್ರು, ಇದಕ್ಕೆ ತೀರ್ಮಾನ ಮಾಡುವಂಥವ್ರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿದೆ. ವಿನಾಕಾರಣ ನನಗೇನೋ ಜ್ಞಾನೋದಯ ಆಗ್ತಾ ಇದೆ, ನನಗೇನೋ ಅನ್ನಿಸ್ತಾ ಇದೆ, ಇದು ಒಳ್ಳೇದಲ್ಲ, ಸಲ್ಲದ್ದಲ್ಲ. ಇದು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳು ಚರ್ಚೆ ಅನವಶ್ಯಕವಾಗಿ ಆಗ್ತಾ ಇದೆ. ಅದಕ್ಕೊಂದು ಅಂತಿಮವಾದ ರೂಪವನ್ನು ಹೈಕಮಾಂಡ್ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವ್ರು ಏನು ಬಳಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಾವೆಲ್ಲ ಕರೆಕ್ಟಾಗಿ ಇದ್ದೀವಿ. ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀವಿ ಅಷ್ಟೇ. ನಮಗಿನ ನಾನು ಹೇಳುವ ನಮ್ಮ ತಟ್ಟಲ್ಲಿ ಬರೀ ನೊಣ ಬಿದ್ದದೆ, BJP ಅವ್ರ ತಟ್ಟಲ್ಲಿ ಹೆಗಣನೇ ಬಿದ್ದದೆ. ನೋಡ್ರಿ, ಇದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಪರವಾಗಿ ಬ್ಯಾಟಿಂಗ್ ಆಡ್ತಕ್ಕಂಥದ್ದು ಸಹಜ. ಅದನ್ನು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅದನ್ನು ಚರ್ಚೆ ಮಾಡ್ತಕ್ಕಂಥ ವಿಷಯ ಅಲ್ಲ. ನಮ್ಮಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ. ಇಟ್ ವಿಲ್ ಟೇಕ್ ದಿ ಡಿಸಿಷನ್. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಈಗ ಏನು ಅಸೆಂಬ್ಲಿ ನಡೀತದೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ. ಆನಂತರ ನಿಮ್ಗೆ ಏನೇ ಚಟ ಇದೆ ಎಲ್ಲ ತೀರ್ಸ್ಕೋಬೇಕಂತ ಹೇಳಬೇಕಾಗುತ್ತೆ. ಯಾಕೆ ಹಿಂಗೆ ಮಾಡ್ತಿದ್ರಿ? ಅವರೇ ಶಾಂತಿ ಮಂತ್ರ ಹಾಕೊಂಡು ಒಣ್ಣಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ. ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡಬೇಕು ಅವರಿಗೆಲ್ಲರಿಗೆ, ಹೇಳೋಂಥವ್ರಿಗೆಲ್ಲ. ಯಾಕೆ ಹೇಳಿಕೆ ಕೊಡ್ತೀರಿ? ಖಂಡಿತ ನಾನು ಚರ್ಚೆ ಮಾಡೇ ಮಾಡ್ತೀನಿ. ನೀವು ಅಷ್ಟೆಲ್ಲ ಹೇಳಕ್ಕೆ ಹೋದರೆ ನಾವು ಹೇಳ್ತೀವಿ, ನಮಗೂ ಬೇಕಾಗುತ್ತೆ ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ರಿ, ಸೀನಿಯರ್ ಲೀಡ್ರನ್ನೆಲ್ಲ ಇಟ್ಕೊಳ್ರಿ, ಗಡ್ಸಾಗೆ ಕೇಳಬೇಕಾಗತ್ತೆ. ಏನಿದು ವಿಚಿತ್ರ ಆಗಿದೆಪ್ಪ. ದಿನನಿತ್ಯ ಇದೇ ಆಗಿಬಿಟ್ರೆ CLP ಮಾತಾಡ್ತೀನಿ, ಇವತ್ತು ಬಿಡಲ್ಲ ನಾನು. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. TA ಶರವಣ ವಿಧಾನ ಪರಿಷತ್ ಸದಸ್ಯರು, JDS ಮುಖಂಡರು ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶರವಣ ಸರ್. ಮಾಜಿ ಶಾಸಕರು, BJP ಮುಖಂಡರು AS ಪಾಟೀಲ್ ನಡಹಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ. ನಡಹಳ್ಳಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ವರ್ಷಕ್ಕೊಂದ್ಸಲ ಇಲ್ಲಿಂದ ಇಡೀ ಆಡಳಿತ ಯಂತ್ರ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ರೂಮ್ಗಳನ್ನು ಬುಕ್ ಮಾಡಿ ಸುವರ್ಣಸೌಧದ ಕಸ ಗುಡಿಸಿ ಸ್ವಚ್ಛ ಮಾಡ್ಕೊಂಡು ಅಲ್ಲೊಂದು ಅಧಿವೇಶನ ಮಾಡೋದು ಯಾಕಪ್ಪ ಅಂದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳು, ಪರಿಹಾರಗಳ ಚರ್ಚೆ ಆಗಲಿ ಅಂತ. ಆಗ್ತಾ ಇದೆಯಾ ಸರ್ 2 ದಿವಸದಿಂದ ಏನಾರು? ನಡಹಳ್ಳಿ ಅವರೇ. ಖಂಡಿತ. ನಿನ್ನೆ ಹಿರಿಯ ಶಾಸಕರೊಬ್ಬರು ತೀರೋಗಿರೋದ್ರಿಂದ ಅವ್ರಿಗೆ ಸಂತಾಪ ಸೂಚನೆ ಇತ್ತು. ಆದರೆ ಇವತ್ತು ಚರ್ಚೆಯನ್ನ ಗಂಭೀರವಾಗಿ ಆಡಳಿತ ಪಕ್ಷದವರು ಭಾಗವಹಿಸ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ವಿರೋಧ ಪಕ್ಷದವರು ಮಾತಾಡೋದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸುವಂತ ಒಂದು ಪ್ರವೃತ್ತಿಯನ್ನ ಇವತ್ತು ಹಿರಿಯ ಶಾಸಕರಾದಂಥ ಕೃಷ್ಣ ಬೈರೇಗೌಡರಂಥವರು ಇವತ್ತು ನೋಡಿದ್ರೆ ನಮ್ಗನ್ನಿಸ್ತದೆ ಈ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ಚರ್ಚೆ ಬೇಕಾಗಿಲ್ಲ, ಉತ್ತರ ಕರ್ನಾಟಕದ ರೈತರ ಸಮಸ್ಯೆಗಳಿಗೆ ಚರ್ಚೆ ಬೇಕಾಗಿಲ್ಲ. ಉತ್ತರ ಕರ್ನಾಟಕ ಅಂತಂದ್ರೆ ಇದು ಇಲ್ಲಿ ಬಹುತೇಕವಾಗಿ ರೈತಾಪಿ ಜನ ಇರ್ತಕ್ಕಂಥದ್ದು. ಇಲ್ಲಿ ಯಾವ ಉದ್ಯಮಗಳು ಹೆಚ್ಚಿಗೆ ಇಲ್ಲ. ಹೀಗಾಗಿ ಇಡೀ ಉತ್ತರ ಕರ್ನಾಟಕದಲ್ಲಿ ಈ ಬಾರಿ 10 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಒಂದು ಅತಿವೃಷ್ಟಿಯಾಗಿ ಎಲ್ಲಾ ಬೆಳೆಗಳು ನಷ್ಟ ಆಗಿದೆ.
ಅಜಿತ್ ಅವರೇ, ನನ್ನ ಒಂದು ಅನುಭವದ ಪ್ರಕಾರ, ನನ್ನ ತಿಳುವಳಿಕೆ ಮಟ್ಟಿಗೆ ಇಷ್ಟೊಂದು ಬೆಳೆ ಹಾನಿ ಯಾವತ್ತೂ ಆಗಿರ್ಲಿಲ್ಲ. ನೀವು ತೊಗರಿ, ಹೆಸರು ತಗೊಳ್ಳಿ, ಉದ್ದು ತಗೊಳ್ಳಿ, ಉಳ್ಳಾಗಡ್ಡಿ ತಗೊಳ್ಳಿ, ಮೆಕ್ಕೆಜೋಳ ತಗೊಳ್ಳಿ, ಎಲ್ಲವೂ ಕೂಡ ನಷ್ಟ ಆಗಿದೆ. ಬೆಳೆದಿರ್ತಕ್ಕಂಥ ಅಲ್ಲ ನಡಹಳ್ಳಿ ಅವರೇ, ನೆರೆ ಹಾನಿ ಆಗಿದೆ, ಪರಿಹಾರ ಘೋಷಣೆ ಮಾಡಲಾಗಿದೆ. ಕಬ್ಬಿಗೆ ಒಳ್ಳೆ ಬೆಲೆ ಬೇಕು ಅಂತ ರೈತರು ಹೋರಾಟ ನಡೆಸಿದ್ರು. ಅವರಿಗೆ ಅವರು ಕೇಳಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಬೆಲೆ ಕೊಟ್ಟು ಅವರ ಹೋರಾಟವನ್ನು ತಣ್ಣಗೆ ಮಾಡಲಾಯಿತು. ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಂತ ಮೆಕ್ಕೆಜೋಳ ಬೆಳೆದ ರೈತರ ಹೋರಾಟ ಇತ್ತು, ಖರೀದಿ ಮಾಡ್ತೀವಿ ಅಂದಿದ್ದಾರೆ. ರೈತರ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಲಾಗಿದೆ ಸರ್. ಮತ್ಯಾವ ರೈತರನ್ನ ಹೋರಾಟಕ್ಕೆ ಕರ್ಕೊಂಡ್ಬಂದಿದ್ರಿ ನೀವು? ನೋಡಿ, ಒಂದ್ ಮಾತು ಹೇಳ್ತೇನೆ, ಈ ಸರ್ಕಾರ ಎಷ್ಟು ಚಂದ ವ್ಯವಸ್ಥಿತವಾಗಿ ಕಣ್ಣರಿಸುವ ತಂತ್ರವನ್ನ, ವಿಶೇಷವಾಗಿ ಜನರಿಗೆ, ಮಾಧ್ಯಮದವ್ರಿಗೆ ದಾರಿ ತಪ್ಪಿಸೋ ಕೆಲಸ ಈ ಸರ್ಕಾರ ಹೇಗೆ ಮಾಡಿದೆ ಅಂದ್ರೆ, ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈ ಕರ್ನಾಟಕ ರಾಜ್ಯದ ಬಜೆಟ್ 4,17,000 ಕೋಟಿ ಇದೆ. ಅದೇ ತರ ಇವ್ರು ಕೊಟ್ಟಿರೋದು ಎಷ್ಟು ಗೊತ್ತಾ? NDRF, SDRF ನಾಲ್ಕು ಪ್ರಕಾರ ಇವ್ರು ಏನದನ್ನು ಘೋಷಣೆ ಮಾಡ್ಬೇಕಾಗಿಲ್ಲ. ಕೇಂದ್ರ ಸರ್ಕಾರ 75%, ರಾಜ್ಯ ಸರ್ಕಾರ 25% ಸೇರಿ ಏನ್ ಕೊಡ್ಬೇಕಾಗಿದೆ ಕಾನೂನು ಪ್ರಕಾರ ಅದು ಬಂದೇ ಬರ್ತದೆ. ಅದರ ಜೊತೆಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ನಮ್ಮ ರಾಜ್ಯದ ಬಜೆಟ್ 2,34,000 ಕೋಟಿ ಇತ್ತು. ಅವಾಗ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ಹೆಚ್ಚುವರೆಗೆ ಹಾಕ್ಕೊಟ್ರು. ಮನೆ ಬಿದ್ದಂತವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ರು. ಆದ್ರೆ ಈ ಸರ್ಕಾರ ಏನ್ ಮಾಡ್ತಿದ್ರು ಗೊತ್ತಾ? ಇವಾಗ ಅವ್ರು ಏನ್ ನ್ಯಾಯಯುತವಾಗಿ ಎಷ್ಟು ಕೊಡ್ಬೇಕಾಗಿತ್ತು ಅಂದ್ರೆ, ಈ ಬಜೆಟ್ಗೆ ಅನುಗುಣವಾಗಿ ಕನಿಷ್ಠ 25,000 ರೂಪಾಯಿ ಪ್ರತಿ ಹೆಕ್ಟರ್ಗೆ ರಾಜ್ಯ ಸರ್ಕಾರದ ಖಾತೆಯಿಂದ ಕೊಡ್ಬೇಕಾಗಿತ್ತು ಬೆಳೆ ಹಾನಿಗೆ. ಜೊತೆಗೆ ಮನೆ ಕಟ್ಕೊಳ್ತಕ್ಕಂಥವ್ರಿಗೆ ಕನಿಷ್ಠ 8 ಲಕ್ಷದಿಂದ 10 ಲಕ್ಷ ರೂಪಾಯಿ ಕೊಡ್ಬೇಕಾಗಿತ್ತು. ಆದ್ರೆ ಇವ್ರೇನ್ ಮಾಡಿದಾರೆ ಅಂದ್ರೆ ಅದನ್ನ ಕಡಿಮೆ ಮಾಡಿದ್ದಾರೆ. 2019ರಲ್ಲಿ ಇದ್ದಿದ್ದಕ್ಕಿಂತ ಈಗ ಬರೀ 8,500 ರೂಪಾಯಿ ಹೆಚ್ಚುವರೆಯಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಿದ್ದಂತ ಮನೆಗಳಿಗೆ 5 ಲಕ್ಷ ನಾವು ಕೊಡ್ತಿದ್ವಿ, ಇವ್ರು 1,20,000 ಕೂಡ ಕೊಟ್ಟಿದ್ದಾರೆ. ಆಮೇಲೆ ಮೆಕ್ಕೆಜೋಳದ ನೀವು ಹೇಳ್ತಾ ಇದ್ರಿ, ಖರೀದಿ ಕೇಂದ್ರ ತರದಿದ್ದೀವಿ, 50 ಕ್ವಿಂಟಲ್ಗೆ ನಾವು ಖರೀದಿ ಮಾಡಕ್ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಬಿಜಾಪುರ, ಬಾಗಲಕೋಟೆ ಜಿಲ್ಲೆ ರೈತರು ಎಲ್ಲಿಗೆ ತಗೊಂಡೋಗ್ಬೇಕು ಗೊತ್ತಾ ಸರ್? ಧಾರವಾಡದ ಪಶು ಕೇಂದ್ರಕ್ಕೆ ತಗೊಂಡೋಗಿ ಕೊಡ್ಬೇಕು. ಅಲ್ಲಿಂದ ನಾವು ಮೆಕ್ಕೆಜೋಳ ತಗೊಂಡ್ಬರಕ್ಕೆ ಒಬ್ಬ ರೈತನಿಗೆ 1 ಕ್ವಿಂಟಲ್ಗೆ 600 ರೂಪಾಯಿ ಖರ್ಚು ಬರುತ್ತೆ. ರೈತರ ಬೇಡಿಕೆ ಏನಿತ್ತು? ಏನು ಬೆಂಬಲ ಬೆಲೆ ಘೋಷಣೆ ಆಗಿದೆ 2,400 ರೂಪಾಯಿ ಇದಂತೆ. ಅದಕ್ಕೆ ಪ್ಲಸ್ ರಾಜ್ಯ ಸರ್ಕಾರ 500-600 ರೂಪಾಯಿ ಹಾಕಿ. ಈಗ ಆಯ್ತು ಸರ್, ನಿನ್ನೆ ಸಂತಾಪ ಸೂಚನೆಗೆ ಹೋಯ್ತು, ಇವತ್ತಾದ್ರೂ ಅಟ್ಲೀಸ್ಟ್ ಈ ವಿಷಯಗಳ ಚರ್ಚೆಗೆ ಬಂದ್ವಾ? ದಯಮಾಡಿ 1 ನಿಮಿಷ ಅವಕಾಶ, ಇನ್ನೊಂದು ಅರ್ಧ ನಿಮಿಷ ಅವಕಾಶ ಕೊಡಿ. ಕಬ್ಬು ಬೆಳೆಗಾರರು ಹೇಳಿಕ್ ಬಯಸ್ತೇನೆ ನೋಡಿ. ಹಿಂದೆ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಇದೇ ಬೆಳಗಾವಿ 2014 ನವೆಂಬರ್ 16 ಡೇಟ್ ಕೂಡ ನಾನು ನಿಮ್ಗೆ ಹೇಳ್ತೇನೆ. ಅವತ್ತು 150 ರೂಪಾಯಿ ಸರ್ಕಾರ ಇನ್ಸೆಂಟಿವ್ ಪ್ರೋತ್ಸಾಹ ಒಂದು ರೇಟು ಘೋಷಣೆ ಮಾಡಿತ್ತು. ಆದ್ರೆ ಇವತ್ತು 12 ವರ್ಷದ ನಂತರ 50 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ಸರ್ಕಾರಕ್ಕೆ? ಕನಿಷ್ಠ 300 ರೂಪಾಯಿನಾದ್ರೂ ಕೊಡೋದು ಬೇಡವೆ? ಕಬ್ಬಿಗೆ ನಮ್ ಏನ್ ರೈತರು ಡಿಮ್ಯಾಂಡ್ ಮಾಡ್ತಾ ಇದ್ರು 3,500 ರೂಪಾಯಿ ಕೊಡಿ ಅಂತೇಳಿ 300 ರೂಪಾಯಿ ಸರ್ಕಾರ ಹಾಕೊಟ್ಟಿದ್ರೆ ರೈತರು ಬದುಕು ಕಟ್ಕೊಳಕ್ ಆಗ್ತದೆ. ತೊಗರೆ ಬೆಳೆ ಹೇಳ್ತೀನಿ ಅಜಿತ್ ಅವ್ರೆ, 4 ಕ್ವಿಂಟಲ್ ತೊಗರೆ ಬರಲ್ಲ, ಸಂಪೂರ್ಣ ನಾಶ ಆಗೋಗಿದೆ. ಹೆಸರು ಬೆಳೆದಿರೋ ಹೆಸರನ್ನ ನೀವು ಕೈಯಲ್ಲಿ ಹಾಕೊಂಡು ಹಿಂಗ್ ನಂಬಿದ್ರೆ ಸಾಕು, ಕುಡಿ ಬರುತ್ತೆ, ವಿಷ ಆಗ್ಬಿಟ್ಟಿದೆ. ಅಂತ ಪರಿಸ್ಥಿತಿಯಲ್ಲಿ ರೈತ ಇದ್ದಾನೆ. ಇವತ್ತು ಈ ಸರ್ಕಾರ ಕುರ್ಚಿಗೋಸ್ಕರ ಇವತ್ತೇನು ಕದನ ಮಾಡ್ತಾ ಇದ್ದಾರೆ. ನಾವು ಒಂದೇ ಆಗ್ರಹ ಮಾಡ್ತೇನೆ, ಇಡೀ ಸುವರ್ಣಸೌಧ ಇವತ್ತು ಪಕ್ಷಾತೀತವು ಎಲ್ಲಾ ಶಾಸಕರಲ್ಲಿ ನಮ್ಮ ಉತ್ತರ ಕರ್ನಾಟಕದ ರೈತರ ಪರವಾಗಿ ಕೈ ಮುಗಿದು ಕೇಳ್ಕೊತೀನಿ, ದಯಮಾಡಿ ನೀವೆಲ್ಲರೂ ಕೂಡ ಈ ಒಂದು ರಾಜಕೀಯ ದೊಂಬರಾಟವನ್ನ ನಾವೇನು ಹುಡುಗಾಟಿಕೆ ನಾಟಕ ಮಾಡೋದನ್ನ ಬಿಟ್ಟು ರೈತರಿಗೆ ಗಂಭೀರವಾಗಿ ಪರಿಹಾರ ಕೊಡೋದ್ರ ಕಡೆಗೆ, ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಕಡೆಗೆ ದಯಮಾಡಿ ಈ ಸದನ ಸೀಮಿತವಾಗಿ ಚರ್ಚೆ ಮಾಡಬೇಕು. ಉತ್ತರ ಕರ್ನಾಟಕದ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಏನಾದ್ರೂ ಕೂಡ ಇವರು ಈ ಸರ್ಕಾರ ರೈತರಿಗೆ ಏನಾದ್ರೂ ಕೂಡ ಸಹಾಯಕ್ಕೆ ಬರದೇ ಹೋದ್ರೆ ಈ ರೈತರ ಶಾಪ ಖಂಡಿತವಾಗಿ ತಟ್ಟುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಎಸ್, ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ, ನಿಮ್ಮದೇ ಪಕ್ಷದ ಶಾಸಕರು. ಮಹೇಶ್ ತೆಂಗಿನಕಾಯಿ ಅವರೇ, ನೆನ್ನೆ ನಮ್ಮ ರಿಪೋರ್ಟರ್ ಅಲ್ಲಿಂದ ಲೈವ್ ಕೊಡ್ತಿದ್ರು, ಶಾಸಕರುಗಳ ದೇಹಗಳು ಮಾತ್ರ ಬೆಳಗಾವಿಲಿದ್ದಾವೆ, ಅವರ ಮನಸ್ಸು ಆತ್ಮಗಳು ವಿಧಾನಸೌಧದ 3ನೇ ಮಹಡಿ, ಮುಖ್ಯಮಂತ್ರಿ ಕುರ್ಚಿ, ಮುಖ್ಯಮಂತ್ರಿ ಕ್ಯಾಬಿನ್ನು ಅಲ್ಲೇನಾಗತ್ತೆ ಇದ್ರ ಸುತ್ತು ಕಡೆ ಇದ್ದಾವೆ ಅಂತ. ಹೌದಾ? 100% ಅಜಿತ್ ಅವರೇ, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಇಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನಕ್ಕೂ ಈಗ CLP ಮೀಟಿಂಗ್ ಅವ್ರದ್ದು ಕೂಡ ಆಗ್ತಾಯಿದೆ, ಈ ಕಡೆ ನಮ್ಮದು ಕೂಡ ನಾವು ಈಗ ಪ್ರಾರಂಭ ಆಗ್ತಾ, ಇನ್ನೊಂದು 5 ನಿಮಿಷದಲ್ಲಿ ಪ್ರಾರಂಭ ಆಗುತ್ತೆ ಬಹುಶಃ. ಇದನ್ನೆಲ್ಲ ನೋಡಿದರೆ ಇವತ್ತಿನ ಅನೇಕ ಶಾಸಕರ ಮತ್ತು ವಿಧಾನ ಪರಿಷತ್ ಸದಸ್ಯರ ಅವರ ಕಾಂಗ್ರೆಸ್ ಪಾರ್ಟಿ ಹೇಳಿಕೆಗಳನ್ನು ನಾವು ಗಮನಿಸಿದರೆ, ಇವತ್ತು ಅಧಿವೇಶನ ಒಂದು ಕಡೆ ನಡೀತಿದ್ರೆ ಅವ್ರದ್ದು ಬೇರೆಯೇ ರೀತಿಯಾದಂಥ ಒಡನಾಟ, ಬೇರೆ ರೀತಿಯಾದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ
ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಸಿದ್ಧಾಗಿದ್ದಾರೆ. ಬಹುಶಃ ಇನ್ನೊಂದು ತಾಸು ಆದಮೇಲೆ ಒಂದಿಷ್ಟು ನಿಜ ಸಂಗತಿಗಳು ಬಹುಶಃ ತಮಗೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ ಅದರದ್ದು ಏನಾಗುತ್ತೆ ಅನ್ನೋಂಥದ್ದು. ಅಲ್ಲ, ಅವ್ರ ಪಕ್ಷದವರಲ್ರಿ, ನಿಮ್ಮ ಪಕ್ಷದವರು ಮಾತಾಡ್ತಿರೋದು ಅದನ್ನೇ. CM ಕಂಟಿನ್ಯೂ ಆಗ್ತಾರಾ, ಬದಲಾವಣೆ ಆಗುತ್ತಾ, ಬದಲಾವಣೆ ಆಗೋದಾದ್ರೆ ಯಾವಾಗ ಆಗುತ್ತೆ? ಇಲ್ಲ ಅಜಿತ್ ಅವರೇ, ನಮ್ಮದು ಭಾಳ ಸ್ಪಷ್ಟ ಇದೆ. ಕಳೆದ 7 ಅಧಿವೇಶನಗಳು ಈ ಸರ್ಕಾರ ಬಂದಮೇಲೆ ಮಾಡಿದ್ದೇವೆ. 2 ಅಧಿವೇಶನಗಳನ್ನು ಬೆಳಗಾವಿಯಲ್ಲಿ ಮಾಡಿದ್ದೇವೆ. ನಮ್ಮದೆಲ್ಲ ಇರ್ತಕ್ಕಂಥದ್ದು ವಿಶೇಷವಾಗಿ ಉತ್ತರ ಕರ್ನಾಟಕದ ಎಲ್ಲ ಶಾಸಕರದ್ದು ಒಂದೇ ಐತಿ. ಉತ್ತರ ಕರ್ನಾಟಕಕ್ಕೆ ಮೂಲಭೂತ ಸೌಕರ್ಯವನ್ನು ಹಿಡ್ಕೊಂಡು ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ನಮ್ಮದು ಭಾಳ ಸ್ಪಷ್ಟ ಆಗ್ರಹವನ್ನು ನಾವು ಮಾಡಿದ್ದೇವೆ. ದುರ್ದೈವದ ಸಂಗತಿ ಅಂದರೆ ಕಳೆದ 2 ಅಧಿವೇಶನದಲ್ಲಿ ಏನು ಅನೇಕ ವಿಷಯಗಳನ್ನು ನಾವು ಪ್ರಸ್ತಾವನೆ ಏನು ಮಾಡಿದ್ವಿ, ಅದರ ರಿಸಲ್ಟ್ ಏನಂತ ಕೇಳಿದ್ರೆ ದಟ್ಸ್ ಎ ಬಿಗ್ ಜೀರೋ ಅನ್ನತಕ್ಕಂಥ ನಿಟ್ಟಿನಲ್ಲಿ ಆಗ್ತಾಯಿದೆ. ಹೀಗಾಗಿ ಇವತ್ತು ಚಾಲೂ ಆಗಿದೆ, ಇವತ್ತು ಕೊಟ್ಟಿದ್ದಾರೆ ಮತ್ತು ಮಾತಾಡಲಿಕ್ಕೆ, ನಾಳೆನೂ ಮುಂದುವರಿಯುತ್ತಿದೆ. ನಾಳೆನೂ ಕೂಡ ನಾವು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಷಯಗಳ ಬಗ್ಗೆ ಈಗಾಗಲೇ ನಮ್ಮ ನಡೆಯಲಿಯವರು ಹೇಳಿದ್ದಾರೆ, ರೈತರ ಬಗ್ಗೆ ಹೇಳಿದ್ದಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ ಉಳಿದ ವಿಷಯಗಳ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಭಾಳ ಸ್ಪಷ್ಟವಾಗಿ ಚರ್ಚೆ ಮಾಡುವಂಥ ವಿದ್ಯೆ ಇದೆ. ಎಸ್, ಒಂದೇ ನಿಮಿಷ ಇರಿ. ಶರವಣ ಅವರಿದ್ದಾರೆ ನಮ್ಮ ಜೊತೆಗೆ. ಶರವಣ ಅವರೇ, ಏನು ಲಾಬಿಲೆಲ್ಲ ಏನು ಚರ್ಚೆ ಆಗ್ತಿದೆ? ಆಲ್ರೆಡಿ ನಿಮಗೆ ಎಲ್ಲ ಗೊತ್ತಿದೆ. ಇವತ್ತು ರಾಜ್ಯದ ಜನ ಏನ್ ಮಾತನಾಡ್ತಾ ಇದ್ದಾರೆ, ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಈ ಕುರ್ಚಿ ಕದನ ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹಾಗೂ ಯಡಿಯೂರಪ್ಪನವರು ಇಬ್ಬರು ಕೂಡ ಈ ಭಾಗದಲ್ಲಿ ಅಧಿವೇಶನ ನಡೆಸಬೇಕು ಅಂತೇಳಿ ಏನು ಅವರ ಕಾಲದಲ್ಲಿ ಪ್ರಾರಂಭ ಮಾಡಿರತಕ್ಕಂಥ ಉದ್ದೇಶ ಏನಿತ್ತು, ಅದು ಇವತ್ತು ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇವತ್ತು ಈ ಭಾಗದ ರೈತರು ದಂಗೆ ಎದ್ದಿದ್ದಾರೆ, ಬೀದಿ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯದ ಈ ಒಂದು ಏನು ರೈತರ ಆತ್ಮಹತ್ಯೆ ವಿಚಾರದಲ್ಲಿ ರಾಷ್ಟ್ರದಲ್ಲೇ ಕರ್ನಾಟಕ ರಾಜ್ಯ 2ನೇ ಪ್ಲೇಸ್ ಅಲ್ಲಿ ಇರತಕ್ಕಂಥದನ್ನ ನೆನೆಸ್ಕೊಂಡ್ರೆ ಬಹಳ ನೋವಾಗುತ್ತೆ. ಇವತ್ತು ರೈತರಿಗೋಸ್ಕರ ಒಂದು ಗ್ಯಾರಂಟಿನ ಕೊಡಪ್ಪ ಅಂತೇಳಿ ಭಿಕ್ಷೆ ಬೇಡುವಂತ ಒಂದು ಕೆಲಸ ಆಗ್ತಾ ಇದೆ. ರೈತರು ಪ್ರತಿ ಹಂತದಲ್ಲಿ ಕೂಡ ಅವರು ಬೆಳೆಯುವಂತ ಬೆಳೆಗೆ ಒಳ್ಳೆ ಒಂದು ಬೆಳೆ ಸಿಗ್ತಾ ಇಲ್ಲ ಅನ್ನೋದನ್ನ ಅವರ ಒಂದು ಕೂಗು ಏನಿದೆ, ಅದಕ್ಕೆ ಸರ್ಕಾರ ಯಾವುದೇ ತರ ಸ್ಪಂದಿಸಿದೆ. ಸುಮ್ನೆ ಕೇಂದ್ರ ಸರ್ಕಾರದ ಮೇಲೆ ಬೆರಳು ತೋರಿಸೋದಾಗ್ಲಿ, ಎಲ್ಲೋ ಒಂದು ಉಡಾಫಿ ಉತ್ತರ ಕೊಡೋದಾಗ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದು ಸರ್ಕಾರಕ್ಕೆ ಹೇಳ್ತಾ ಇದ್ದೆ, ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು, ಮಾತುಕತೆ ಮಾಡಿ ಬಗೆಹರಿಸಲಾಯಿತು. ಮೆಕ್ಕೆಜೋಳದ ಬೆಳೆಗಾರರ ಬೆಂಬಲ ಬೆಲೆ ಕೇಳಿದ್ರು, ರಾಜ್ಯ ಸರ್ಕಾರ ಕೊಟ್ಟಿದೆ. ಎಲ್ಲಿ ಬಗೆಹರಿಸಿದ್ದಾರೆ? ನೆರೆ ಹಾನಿ ಪರಿಹಾರ ಘೋಷಣೆ ಆಗಿದೆ. ಆಯ್ತಲ್ಲ, ರೈತರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿದಾರಲ್ಲ. ಎಲ್ಲಿ ಅಡ್ರೆಸ್ ಮಾಡಿದ್ದಾರೆ? ಆ ತರ ಇದ್ರೆ ರೈತರು ಯಾಕೆ ಇವತ್ತು ಬೀದಿಗಿಳಿತಾ ಇದ್ರು? ಇವತ್ತು ಯಾಕೆ ರೈತರು ಹೋರಾಟ ಮಾಡ್ತಾ ಇದ್ರು? ಇವತ್ತು ರೈತರನ್ನ ಎಲ್ಲೋ ಒಂದ್ ಕಡೆ ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ರೆ ಇವ್ರು ರೈತರೇ ಅಲ್ಲ ಅನ್ನೋದನ್ನ ಮಾನ್ಯ ಸಕ್ಕರೆ ಸಚಿವರು ಹೇಳ್ತಾರೆ. ತಾವು ಕೂಡ ಕೇಳಿಸ್ಕೊಂಡಿದ್ದೀರಿ. ರೈತರನ್ನ ಯಾವ ಮಟ್ಟಕ್ಕೆ ಇವರು ಗೌರವ ಕೊಡ್ತಾ ಇದ್ದಾರೆ. ಜೈ ಕಿಸಾನ್ ಜೈ ಜವಾನ್ ಅಂತ ಬರೀ ಭಾಷಣ ಮಾಡೋದಲ್ಲ. ಇವತ್ತು ರೈತರು ನಮ್ಮ ರಾಷ್ಟ್ರದ ಬೆನ್ನೆಲುಬು. ಆ ರೈತರಿಗೆ ಏನ್ ಕೊಡಬೇಕೋ ಚುನಾಯಿತ ಸರ್ಕಾರಗಳು ಅದನ್ನು ಕೊಡಬೇಕಾಗುವಂತ ಜವಾಬ್ದಾರಿಯಲ್ಲಿ ಇರತಕ್ಕಂತ ಮಂತ್ರಿಗಳು ಯಾವ ಮಟ್ಟಕ್ಕೆ ಉಡಾಫಿ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಯ್ತು ಶರವಣ ಅವರೇ, ಇದನ್ನ ಚರ್ಚೆ ಮಾಡೋ ಮೂಡಲ್ಲಾದ್ರೂ ಹೌಸ್ ಇದೆಯಾ ಅಂತ ಕೇಳ್ತಾ ಇದ್ದೀನಿ ನಾನು. ಸರ್ಕಾರ ಹೌದೌದು, ಖಂಡಿತ ಇವತ್ತು ನಾವು ಏನ್ ಚರ್ಚೆ ಮಾಡ್ತಾ ಇದ್ದೀವಿ, ವಿರೋಧ ಪಕ್ಷಗಳು ಸಂವಿಧಾನದ ಜೀವಾಳ ಅಂತಾರೆ. ಸಂವಿಧಾನದ ಜೀವಾಳ ವಿರೋಧ ಪಕ್ಷಗಳು. ಆ ವಿರೋಧ ಪಕ್ಷಗಳು ಏನೇ ಈ ತರ ಮಾತಾಡಕ್ ಹೋದಾಗ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಮಂತ್ರಿಗಳು ಮಾಡ್ತಾ ಇದ್ದಾರೆ. ಯಾರು ಕೂಡ ಮಾತಾಡಕ್ಕೆ ಬಿಡಲ್ಲ. ಆ ತರ ಒಂದು ದೌರ್ಜನ್ಯ ಮಾಡುವಂತ ಕೆಲಸ ಸದನದಲ್ಲಿ ನಡೀತಾ ಇದೆ. ಇದು ನಿಜವಾಗ್ಲೂ ಕೂಡ ದುರಂತ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಹೇಶ್ ತೆಂಗಿನಕಾಯಿ ಅವರೇ, ಕಾಂಗ್ರೆಸ್ ಇಂದು ಶಾಸಕಾಂಗ ಪಕ್ಷದ ಸಭೆ, ಅಲ್ಲಿ ಯಾರು ಪ್ರಶ್ನೆ ಕೇಳ್ತಾರೋ, ಈ ವಿಷಯ ಎಲ್ಲಿ ಚರ್ಚೆಗೆ ಬರುತ್ತೋ, ಹೆಂಗೆ ಚರ್ಚೆಗೆ ಬರುತ್ತೋ, ಸಿದ್ದರಾಮಯ್ಯನವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ನಮಗೊಂದು ಕುತೂಹಲ ಇದೆ. ನೋಡ್ತಾ ಇದ್ದೀವಿ ಅಲ್ಲಿ ಏನಾಗ್ತಿದೆ ಅಂತ. ನಿಮ್ಮ ಸಭೆ ಸುಸೂತ್ರವಾಗುತ್ತಾ? ದೇರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್ ಅಜಿತ್ ಅವರೇ. ನಮ್ಮ ಸಭೆಗೂ ಭಾಳಷ್ಟು ಇದೆ. ನಾವೆಲ್ಲರೂ ಕೂಡ ಈಗ ಚರ್ಚೆ ಮಾಡ್ತಾ ಇರತಕ್ಕಂಥ ಸಂಗತಿ, ಇವತ್ತೇನು ಬೆಳಗಾವಿಯಲ್ಲಿ ಅಧಿವೇಶನ 3ನೇ ಬಾರಿ ನಡೀತಾ ಇದೆ. ನಮ್ಮೆಲ್ಲರದು ಒಂದೇ ಇದೆ. ಇವತ್ತು ವಿರೋಧ ಪಕ್ಷ ನಾಯಕರು ಆಗಲೇ ಶ್ರವಣ್ ಅವ್ರು ಹೇಳಿದಾಗೆ, ಅಶೋಕ್ ಅವರು ಮಾತಾಡೋಕ್ಕೆ ನಿಂತಾಗ
ಅನೇಕ ಬಾರಿ ಡಿಸ್ಟರ್ಬೆನ್ಸ್ ಮಾಡುವಂಥ ಕೆಲಸವನ್ನು ಇವತ್ತು ಆಡಳಿತ ಪಕ್ಷದವ್ರು ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸಿದ್ರೆ ಅವರು ಒಳ ಹುಳುಕನ್ನು ಮುಚ್ಕೊಳ್ಳೋಕ್ಕೆ ಬೇರೆ ಬೇರೆ ಆಯಾಮ ರೀತಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಸಭೆಯಲ್ಲಿ ಕೂಡ ನಡೀತಾ ಇದೆ. ನಮ್ಮ ಸಭೆಯಲ್ಲಿ ಕೂಡ ನಾವೆಲ್ಲರೂ ಸ್ಪಷ್ಟವಾಗಿ ಮಾತಾಡುವಂಥರಿದ್ದೇವೆ. ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಅದಾವ, ಅವ್ನು ಯಾವ ರೀತಿಯಾಗಿ ಪ್ರಸ್ತಾವನೆ ಮಾಡಬೇಕು, ಆ ಎಲ್ಲ ವಿಷಯಗಳ ಬಗ್ಗೆ ಉಳಿದಿರ್ತಕ್ಕಂಥ ಏನು ಸಮಯ ಐತೆ ನಮಗೆ 18ನೇ ತಾರೀಕು ಮಟ್ಟ, ಅದರಲ್ಲಿ ಈ ಎಲ್ಲ ವಿಷಯಗಳನ್ನು ಪ್ರಸ್ತಾವನೆಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅಲ್ಲಿ ಮಹೇಶ್ ಟೆಂಗಿನಕಾಯಿ ಅವರೇ, ಅಲ್ಲಿ ಕುರ್ಚಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಕದನ ಇದೆ, ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಿಮ್ಮಲ್ಲಿ ಕುರ್ಚಿನೂ ಇಲ್ಲ, ಹಾಗೆ ಕದನ. ಇವತ್ತು ನಾನು ನೋಡಿದೆ ವಿಜೇಂದ್ರ ಅವರು ಹೋಗಿ ರಮೇಶ್ ಜಾರಕಿಹೊಳಿ ಅವ್ರು ಕೇಳ್ತಾರೆ ಮೆಟ್ಲು ಹತ್ತುವಾಗ, ಬನ್ನಿ 5 ನಿಮಿಷ ಮಾತಾಡಬೇಕು ಅಂತ. ರಮೇಶ್ ಜಾರಕಿಹೊಳಿ ಹೇಳ್ತಾರೆ, ಇಲ್ಲ ನನ್ನ ಕೆಲಸ ಇದೆ, ನಾನು ಹೋಗ್ತೀನಿ. ನೀವು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಕಣ್ಣಿಗಂತೂ ಕಾಣ್ತದೆ. ಇಲ್ಲ, ಆಗಳ ಬಾಲಚಂದ್ರ ಜಾರಕಿಹೊಳಿ ಅವರು ಇಲ್ಲ ಬಾ ಹೌಸ್ನಲ್ಲಿ ಮಾತಾಡಿದ್ದಾರೆ. ಹೌಸ್ ಹೊರಗಡೆ ಬಾಲಚಂದ್ರ ಹೋಗಿ ಪ್ರೆಸ್ಗೂ ಸ್ಟೇಟ್ಮೆಂಟ್ ಮಾಡಿ ಬಂದಿದ್ದಾರೆ. ನಮ್ಮಲ್ಲಿ ಯಾವ ರೀತಿಯಾದಂಥ ತೊಂದರೆ ಇಲ್ಲ ಅನ್ನೋದು ಭಾಳ ಸ್ಪಷ್ಟ ಇದ್ದೇನೆ. ಮತ್ತು ಮೊನ್ನೆ ದಿಲ್ಲಿಗೆ ಅವ್ರೇನು ಕ್ಷೇತ್ರದ ವಿಷಯ ಚರ್ಚೆ ಮಾಡೋಕೆ ಹೋಗಿದ್ರಾ ಸರ್? ಒಂದು ಟೀಮ್ ಹೋಗಿತ್ತಲ್ಲ, ಅವರು ಕ್ಷೇತ್ರದ ವಿಷಯ ಚರ್ಚೆ ಮಾಡೋಕೆ ಹೋಗಿದ್ರ? ಮತ್ತೆ ಇಲ್ಲ ಅವ್ರು ನೋಡಿ ಅವ್ರ ವೈಯಕ್ತಿಕ ವಿಚಾರಕ್ಕೆ ಅಲ್ಲ ಅಜಿತ್ ಅವ್ರೆ, ಅವ್ರ ವೈಯಕ್ತಿಕ ಸುಪ್ರೀಂ ಕೋರ್ಟ್ ನಲ್ಲಿ ಆಸ್ತಿ ಜಗಳ ಇದೆ ಅವ್ರದ್ದು. ನಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಅಗ್ರವಾಲ್ ಅವ್ರ ಹತ್ರ ಏನು ವೈಯಕ್ತಿಕ ವಿಚಾರ ಇಲ್ಲ, ಅವ್ರದ್ದು ಏನು ವಿಷಯ ಇತ್ತು ಆ ವೈಯಕ್ತಿಕ ಹೋಗಿ ಕೆಲವೊಬ್ರು ಭೇಟಿಯಾಗುವಂಥ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನೋಂಥದ್ದು ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾರೆ. ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, BP ಹರೀಶ್ ಎಲ್ಲರೂ ಸೇರಿ ಹೋಗಿದ್ರಲ್ಲ ಅವರು. ಅದಕ್ಕೆ ನಾನು ಕೇಳಿದ್ದೆ, ಅಲ್ಲಿ ಕುರ್ಚಿ ಇದೆ, ಕದನ ಸ್ವಾಭಾವಿಕ ರೀ, ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾನು ಹೇಳಿಲ್ಲ ಪ್ರಶಾಂತ್ ಅವರೇ, ನಾನು ಆಗ್ಲೇನೂ ಹೇಳಿದೆ, ಈಗೂ ಹೇಳ್ತಾ ಇದ್ದೇನೆ. ನಾನು ಹರೀಶ್ ಅವ್ರಿಗೂ ಕೂಡ ಮಾತಾಡಿದ್ದೆ ಇವತ್ತು ಹೌಸ್ನಾಗ ಸಿಕ್ಕಾಗ. ನಮ್ಮ ಒಂದಿಷ್ಟು ಬೇರೆ ಬೇರೆ ಕೆಲಸಗಳಿದ್ದು, ಆ ಕಾರಣಕ್ಕಾಗಿ ನಾವು ಹೋಗಿದ್ವಿ ಮಾತಾಡೋಕೆ ಅನ್ನುವಂಥದ್ದು ಹೇಳಿದ್ದಾರೆ. ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ವಿಷಯಗಳನ್ನ ನಾವು ಎಲ್ಲಿ ಪ್ರಸ್ತಾವನೆ ಮಾಡಿಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿ ಹರೀಶ್ ಅವರು ಹೇಳಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಟೆಂಗಿನಕಾಯಿ ಅವರು. ಬಹು ನಿರೀಕ್ಷಿತ ಕುತೂಹಲಕಾರಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇನ್ನೇನು ಶುರುವಾಗ್ತಾ ಇದೆ. ಅಲ್ಲಿಂದಲೇ ನಮ್ಮ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ರವೀಂದ್ರ ರೇಷ್ಮೆ ಅವರಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ರೇಷ್ಮೆ ಅವರೇ, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಕದನ ವಿರಾಮ ಅಂತ ನಾವೆಲ್ಲ ಭಾವಿಸಿಕೊಂಡ್ವಿ. ಮುಂದಿನ ಬೆಳವಣಿಗೆ ಅದು ಯಾವಾಗ ಕಾಲ ನಿಗದಿ ಆಗಿದೆಯೋ ಅವರವರ ಮಧ್ಯದಲ್ಲಿ ಆವಾಗ ಆಗುವಂಥದ್ದು ಅಂತ. ಬಟ್ ಮಧ್ಯದಲ್ಲಿ ಸಿದ್ದರಾಮಯ್ಯನವರ ಮಗ ಹೇಳಿಕೆ ಕೊಟ್ಟು ಕದನ ವಿರಾಮದ ಉಲ್ಲಂಘನೆ ಆಯ್ತಾ ಅಂತ ಮೊದಲೆಲ್ಲ ಸದನದೊಳಗೆ ಗಮನ ಸೆಳೆಯುವ ಪ್ರಶ್ನೆ ಎತ್ತಿ ಚರ್ಚೆ ನಡೀತಾ ಇತ್ತು. ಈಗೇನಿಲ್ಲ, ಕಾರಿಡಾರ್ ಒಳಗೆ ಯತೀಂದ್ರ ಅವ್ರು ಬರ್ತಿದ್ರೆ ಅವ್ರಿಗೆ ಮಾಧ್ಯಮದವ್ರು ಮೀಟ್ ಮಾಡಿದ್ರೆ ಸಾಕು, ಒಂದು ಗಮನ ಸೆಳೆಯುವ ಪ್ರಶ್ನೆ ಕೇಳಿದರೆ ಅದಕ್ಕೊಂದು ಉತ್ತರ ಕೊಡ್ತಾರೆ. ಆ ಇಡೀ ದಿವಸ ಗಮನ ಸೆಳೆಯೋ ಚರ್ಚೆ ಅದೇ ಆಗ್ಬಿಟ್ರಿ. ಇವತ್ತು ದೊಡ್ಡ ನಿರಾಸೆ ಆಗಿರೋದು ಪಾಪ ವಿಜೇಂದ್ರ ಅವ್ರಿಗೆ 20,000 ರೈತರನ್ನ ಕರ್ಕೊಂಡು ಹೋಗಿ ಸುವರ್ಣ ವಿಧಾನಸೌಧ ಮುತ್ತಿಗೆ ಹಾಕ್ತೀನಿ ಅಂತ ಹೋಗಿದ್ರು. ಅಟೆನ್ಷನ್ ಡೈವರ್ಷನ್. ಇವತ್ತು ಸುದ್ದಿಶೂರ ಬೆಳಗ್ಗೆಯಿಂದ ಎಲ್ಲ ನೀವು ಸುದ್ದಿವಾಹಿನಿಗಳಲ್ಲಿ ಯತೀಂದ್ರ ಹಿಡ್ಕೊಂಡ್ಬಿಟ್ಟಿದ್ರು. ಯತೀಂದ್ರ ಹೇಳಿಕೆ ಇಲ್ಲೇ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಘಟನೆ ನಡೆದಿದೆ ಬೆಳಗ್ಗೆ. ನಿನ್ನೆ ತೆಲಂಗಾಣಕ್ಕೆ ಹೋಗಿದ್ರು ಉಪಮುಖ್ಯಮಂತ್ರಿಗಳು. ಅವರು ವಿಮಾನ ನಿಲ್ದಾಣ ಬರ್ತಿರೋ ಹಂಗೆ ಈ ಚಂದ್ರರಾಜ್ ಹಟ್ಟಿಹೊಳಿಯವರು ಅವ್ರಿಗೆ ವಿರೋಚಿತ ಸ್ವಾಗತವನ್ನು ಕೊಟ್ಟರು. ಅವ್ರ ಬೆಂಬಲಿಗಳ ಪ್ಲಕಾರ್ಡ್ನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಸ್ವಾಗತ ಅಂತಲ್ಲಿ ಮುಖ್ಯಮಂತ್ರಿ ಬರೆದ್ಬಿಟ್ಟಿದ್ರು. ಆಮೇಲೆ ಮತ್ತೆ ಅವರ ಸಹೋದರಿ ಅವರು ಮಂತ್ರಿಯವರು ಇದು ಕೊಟ್ಟರು, ಸಮಜಾಯಿಷಿ ಕೊಡ್ಬೇಕಾಗಿತ್ತು. ಇಲ್ಲ, ಅದೇನೋ ಟೈಪಿಂಗ್ ಮಿಸ್ಟೇಕ್ ಆಗಿತ್ತಂತೆ, ನಾನು ಹೇಳಿದ್ದೀನಿ ನನಗೆ ತಿದ್ದೋದಕ್ಕೆ ಅಂತ ಅಂದ್ಬಿಟ್ಟು. ಇದು ನಡೀತಾ ಇರೋದು ನೋಡಿ. ಕೆಲವು ರಾಜ ಪರಿವಾರಗಳ ನಡುವೆ ಕರ್ನಾಟಕದ ಮುಖ್ಯಮಂತ್ರಿ ಪದವಿಗಾಗಿ ನಡೀತಿರೋ ಸ್ಪರ್ಧೆ. ಅಲ್ಲಿ ಹೈಕಮಾಂಡ್ಗೆ ವಕ್ತಾರ ಖರ್ಗೆ ಅವ್ರ ಮಗ, ಇಲ್ಲಿ ಮುಖ್ಯಮಂತ್ರಿಗಳು ವಕ್ತಾರ ಡಾಕ್ಟರ್ ಯತೀಂದ್ರ, ಅಲ್ಲಿ ಹೈಕಮಾಂಡಿಗೆ ವಕ್ತಾರ ನಮ್ಮ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ. ಎಲ್ಲ ಒಂದು ರಾಜ ಪರಿವಾರಗಳ ನಡುವೆ ಒಂದು ಕದನ ನಡೀತಾ ಇದೆ. ನಾವು ಕದನ ಅಂತ ನಾವು ಅಂದ್ಕೊಂಡಿದ್ವಿ, ಒಂಥರ ಫ್ರೆಂಡ್ಲಿ ಮ್ಯಾಚ್ ಥರ ನಡೀತಾ ಇದೆಯಾ. ಆದರೆ ನಡೀತಾ ಇರೋಂಥ ನಿಜ. ನಾನು ಅವತ್ತೇ ಹೇಳಿದೆ, ಒಂದು ಲೇಮ್ ಡಕ್ ಗೌರ್ಮೆಂಟ್ ಆಗಿಬಿಡ್ತು ಅಂತ. ಯಾವತ್ತು ಸಿದ್ದರಾಮಯ್ಯನವರು ಅಧಿಕಾರ ಶಾಶ್ವತ ಅಲ್ಲ, ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅಂದ್ಬಿಟ್ಟು ಅವ್ರೊಂಥರ ಡಿಕ್ಲರೇಷನ್ ಕೊಟ್ಟಂಗೆ ಆಗ್ಬಿಡುತ್ತೆ. ಒಂಥರ ನಿರ್ಗಮಿಸುವ ಮುಖ್ಯಮಂತ್ರಿ ಅನ್ನೋ ಒಂದು ಭಾವನೆ ಮೂಡಿಸಿರೋದ್ರಿಂದ ಪ್ರತಿಯೊಬ್ಬರು ಎಲ್ಲರೂ ಮಾತಾಡೋಕೆ ಶುರು ಮಾಡಿಬಿಟ್ರು. ನೋಡಿ, ಯತೀಂದ್ರ ಅವ್ರ ಹೇಳಿಕೆಯನ್ನು ಈ ರೀತಿ 3 ಜನ ಆಳು ಪಕ್ಷ ಶಾಸಕರು ಬಹಿರಂಗವಾಗಿ ಖಂಡಿಸ್ಬಿಟ್ರು. ಈಗ ಈ ನಡವಳಿಕೆ ಸರಿಯಲ್ಲ, ನೋಟಿಸ್ ಎಲ್ಲರೂ ಕೂಡ. ಅದು ಬೇಲೂರು ಗೋಪಾಲಕೃಷ್ಣ ಸ್ವಲ್ಪ ಬ್ರೇಕ್ ಹಾಕಿ ಮಾತಾಡ್ತಿದ್ರು. ಅವರು ಇವತ್ತು ಹೇಳ್ಬಿಟ್ರು ಮುಖ್ಯಮಂತ್ರಿ ಕೇಳ್ತೀನಿ ಅಂತ. ಎಲ್ಲರೂ ಸ್ವೇಚ್ಛಾಪೂರಿತವಾಗಿ ಅಂದರೆ ಈ ಮಟ್ಟಿಗೆ ಆಂತರಿಕ ಪ್ರಜಾಪ್ರಭುತ್ವ ಕಾಂಗ್ರೆಸ್ ಪಕ್ಷದಲ್ಲಿ ವಿಜೃಂಭಿಸ್ತಾರೆ ಇದೇ ಮೊದಲು. ಹಿಂದಿನ 5 ವರ್ಷ ಕೇಳಿರಲಿಲ್ಲ. ಸಿದ್ದರಾಮಯ್ಯವರು 5 ವರ್ಷನೂ ಪ್ರಶ್ನಾತೀತ ನಾಯಕರಾಗಿದ್ದರು. ಇವತ್ತು ಈ ಮುಖ್ಯಮಂತ್ರಿ ಆದ ದಿವಸದಿಂದ ಪ್ರಶ್ನೆ ಹುಟ್ಕೊಂಡ್ಬಿಡ್ತಿದ್ವಿ. ಪ್ರತಿಸ್ಪರ್ಧಿಯನ್ನವ್ರು ಬಂದುಬಿಟ್ರು, ಪ್ರತಿ ದಿವಸ ಇದೇ ಪ್ರಶ್ನೆ ಕೇಳ್ತಾ ಬಂದು ಪಾಪ ಅವ್ರಿಗೂ ತಲೆ ಚಿಟ್ಟಿಡ್ಬಿಟ್ಟು ಮೊನ್ನೆ ಅವತ್ತು ಹೇಳಿದ್ರೇನೋ. ಬಟ್ ಆ ಹೇಳಿದ್ದು ಆದರೆ ಮಂಗಳೂರಿನಲ್ಲಿ ಮೊನ್ನೆ ಹೈಕಮಾಂಡ್ ರಾಯಭಾರಿನೇ ಬಂದಿರಲ್ಲ. KC ವೇಣುಗೋಪಾಲ್ ಅವ್ರು ಬಂದಿದ್ದರು, ಮುಖ್ಯಮಂತ್ರಿ ಹೋಗಿದ್ರು, ಅದಕ್ಕೆ ಉಪಮುಖ್ಯಮಂತ್ರಿ ಅವ್ರನ್ನ ಕರೆದಿರಲಿಲ್ಲ. ಆಮೇಲೆ ಇತರ ಈಡಿಗ ಮಂತ್ರಿಗಳನ್ನ ಕೂಡ ಕರೀಲಿಲ್ಲ. ಆ ಥರ ಈ ನಾರಾಯಣ ಗುರು ಅವ್ರದ್ದೊಂದು ಸಮಾರಂಭ ಮಾಡಿಬಿಟ್ರು ಹರಿಪ್ರಸಾದ್ ಅವರು.
ಅವರು ಕೂಡ ವಾಪಸ್ ಹೋದ ತಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಮಾತಾಡ್ಬಿಟ್ಟು ಹೌದು ನಾವು ಕರ್ನಾಟಕ ರಾಜಕಾರಣವನ್ನು ಚರ್ಚೆ ಮಾಡಿದ್ವಿ ಆದರೆ ಇನ್ನೂ ತೀರ್ಮಾನ ತಗೊಂಡಿಲ್ಲ ಅಂತ ಹೇಳಿದ್ಮೇಲೆ ಅದು ಯಾವ ಆಥರೈಸೇಷನ್ನಿಂದ ಇವತ್ತು ಯತೀಂದ್ರ ಅವ್ರು ಹಂಗೆ ಹೇಳ್ಬಿಟ್ರೇನೋ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿಬಿಟ್ಟಿದೆ ಅಂದ್ರೆ. ಹೌದು 2022 ನಮ್ಮ ಅಪ್ಪನೇ ಮುಖ್ಯಮಂತ್ರಿ ಇರ್ತಾನೆ ಅಂತಂದ್ಬಿಟ್ಟು ಹೇಳಿದ ಕೂಡಲೇ ಎಂಥ ಗಮನ ಸೆಳೆಯೋ ಉತ್ತರ ಅದು. ಇಡೀ ದಿವಸ ಎಲ್ಲರೂ ಅದನ್ನೇ ಚರ್ಚೆ ಮಾಡೋಂಗಾಗ್ಬಿಡ್ತು. ಪಾಪ ಅವರಿಗೆ TRP ಸಿಗಲೇ ಇಲ್ಲ, ವಿರೋಧ ಪಕ್ಷದ ಪ್ರತಿಭಟನೆಗಳಿಗೆ TRPನೇ ಸಿಗಲಿಲ್ಲ. ಆಮೇಲೆ ಉತ್ತರ ಕರ್ನಾಟಕ ಪ್ರಶ್ನೆ ಅಂತಿರಲ್ಲ, ನಾವು ಮೂರು ಉತ್ತರ ಕರ್ನಾಟಕದವರು 13 ವರ್ಷಗಳಿಂದ ಈ ವಿಧಾನಸೌಧ ಪಡಿಯಚ್ಚರಿ ಅಂತ ಒಂದು ಬಿಲ್ಡಿಂಗ್ ಕಟ್ಸಿದ್ರು. ಪಾಪ ಉದಾಸಿ ಅವರು PWD ಮಿನಿಸ್ಟರ್ ಆಗಿ ಭಾಳ ಉತ್ಸಾಹದಿಂದ ಕಟ್ಸಿದ್ರು. 450 ಕೋಟಿ ಖರ್ಚು ಮಾಡಿಬಿಟ್ಟು ಅದೊಂದು ನಿರುಪಯುಕ್ತ ಸರ್ಕಾರಿ ಕಟ್ಟಡ ಉಳ್ಕೊಂಡ್ಬಿಟ್ಟಿದೆ, ಒಂದು ಮ್ಯೂಸಿಯಂ ಥರ ಆಗಿಬಿಟ್ಟಿದೆ. ಯಾರು ಅದನ್ನು ಚರ್ಚೆ ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಕಟ್ಸಿರೋ ಆ ಪ್ರತಿಷ್ಠಿತ ಕಟ್ಟಡವನ್ನು ಇಡೀ ವರ್ಷ ಬಿಡಿ 11 ತಿಂಗಳು ನಿರುಪಯುಕ್ತ ಆಗಿಟ್ಬಿಟ್ಟು 12 ದಿವಸ ಒಂದು ಸೆಷನ್ ನಡೆಸ್ಬಿಟ್ರೆ ಮುಗಿದೋಯ್ತು. ಆಮೇಲೆ ಬೂತ್ ಬಂಗ್ಲಾ ಥರ ಇರುತ್ತೆ ಅದು ಸುವರ್ಣ ವಿಧಾನಸೌಧ. ಇನ್ನು ನಾಳೆ ಅದನ್ನು ಮೇಂಟೆನೆನ್ಸ್ ರಿಪೇರ್ ಶುರುವಾಗಿಬಿಡುತ್ತೆ. ಹಿಂಗೆ ಬಿಟ್ಬಿಟ್ರೆ ಅಲ್ಲ, ಶುರುವಾಗಿದೆ ಈಗ, ದುಡ್ಡಿಲ್ಲ ಅನ್ನೋ ಮಾತು ಬರ್ತಾ ಇದೆ. ಉತ್ತರ ಕರ್ನಾಟಕದ ಅತಿ ದೊಡ್ಡ ಸಮಸ್ಯೆ ಅನ್ನೋದು ಯಾರು ಕೇಳ್ತಾ ಇಲ್ಲ. ವಿಧಾನಸೌಧ ಕಟ್ಟಿಸ್ಬಿಟ್ಟು ಅದನ್ನ ಏನು ಮಾಡ್ತಾ ಇಲ್ಲ ನೀವು ಅಂತ. ಕೆಲವು ಆರಂಭದಲ್ಲಿ ಒಂದು ಉತ್ಸಾಹ ಇತ್ತು, ಕೆಲವು ಇಲಾಖೆಗಳಿಂದ ಅಲ್ಲಿ ವರ್ಗಾವಣೆ ಮಾಡೋಣ, ಕೆಲವು ನಿಗಮ ಮಂಡಳಿಗಳು ಅಲ್ಲಿ ಕಳಿಸೋಣ ಅಂದರೆ ಯಾವ ಅಧಿಕಾರಿನೂ ಅಲ್ಲಿ ಇದಕ್ಕೆ ಹೋಗಿ ತಯಾರಿಲ್ಲ. ಸ್ವತಃ ಉತ್ತರ ಕರ್ನಾಟಕ ಶಾಸಕರು ಯಾರು ಒಮ್ಮೆ ಎಲೆಕ್ಟ್ ಆಗಿ ಬಂದ್ಕೊಳ್ಳಿ ಬೆಂಗಳೂರಿನೊಳಗೆ ಒಂದು MLS ಕೋಟಾದಲ್ಲಿ ಸೈಟ್ ಸ್ಯಾಂಕ್ಷನ್ ಮಾಡಿಬಿಟ್ಟು ಇಲ್ಲೇ ಸೆಟ್ಲ್ ಆಗಿಬಿಡ್ತಾರೆ ಬೆಂಗಳೂರಲ್ಲಿ. ಅವ್ರು ತಿರುಗಿ ತಮ್ಮ ಕ್ಷೇತ್ರದ ಕಡೆ ಹಿಂತಿರುಗಿನವ್ರು ಭಾಳ ಕಡಿಮೆ ಜನ. ಉತ್ತರ ಕರ್ನಾಟಕ ಜನರ ಈ ಮನಸ್ಥಿತಿ ಹೀಗಾಗಿದೆ. ಅದಕ್ಕೆ ಪ್ರತೀಕವಾಗಿ ಆ ಸುವರ್ಣ ವಿಧಾನಸೌಧ ಅಲ್ಲಿ ನಡೀತಿರೋ ಪ್ರತಿ ಸಾರಿ ಆರಂಭದಲ್ಲಿ ಹೇಳ್ಬಿಡೋದು, ಈ ಸಾರಿ ಉತ್ತರ ಕರ್ನಾಟಕ ಪ್ರಶ್ನೆಗಳು ಚರ್ಚೆ ಮಾಡ್ತೀವಿ ಅಂತ. ಚರ್ಚೆ ಮಾಡಿಬಿಟ್ಟು ಹಂಗಾರೆ ಹೊರಗಡೆ ಯಾಕೆ ನೀವು ಪ್ರತಿಭಟನೆ ಮುತ್ತಿಗೆ ಶುರು ಮಾಡಿದ್ರಿ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದ ಅಧ್ಯಕ್ಷರು? ಒಳಗಡೆ ಇವತ್ತು ಯಾವ್ದಾದ್ರು ವಿಷಯ ಎತ್ಬಿಟ್ಟು ಮಾತಾಡ್ಬೋದಾಗಿತ್ತಲ್ಲ. ಪ್ರತಿ ಸಾರಿ ಇದೇ ಮಾಡ್ತಾರೆ. ಸರಿ ಪಂಚಮ ಸಾರಿ ಹೋರಾಟ ಅಂತ ಆಗ್ಬಿಟ್ಟು ಲಾಠಿ ಚಾರ್ಜ್ ಆಗಿ ನಾಳೆ ಇದೆ ಮತ್ತೆ ಹೋರಾಟ ಇದೆಯಂತೆ. ಒಂದೇ ನಿಮಿಷ ಇರಿ, ಮಾರುತೇಶ್ ಇದ್ದಾರೆ ನಮ್ಮ ಜೊತೆಗೆ. ಮಾರುತೇಶ, ಒಬ್ಬ ಬೇಳೂರು ಗೋಪಾಲಕೃಷ್ಣ ಅವರಂತೂ ಹೇಳಿದ್ರು ಅದೇನಾಗುತ್ತೋ ಆಗಲಿ ನಾನು ಮಾತಾಡೋನೆ ಅಂತ. ಕ್ಯಾಮ್ರಾದ ಮುಂದೆ ಅವ್ರು ಹೇಳಿದ್ರು. ಆಫ್ ದ ರೆಕಾರ್ಡ್ ಏನಾದ್ರು ನಿಮಗೆ ಏನಾಗಬಹುದು ಈಗ ಒಳಗೇನು ನಡೀತಾ ಇರೋ ಸಭೆಯಲ್ಲಿ ಅಂತ? ಸಭೆ ಶುರು ಆಯ್ತಾ? ಅಲ್ಲ, CM ಬಂದಾಗಿದೆ, ಈಗಷ್ಟೇ DCM ಕೂಡ ಆಗಮಿಸ್ತಾ ಇದ್ದಾರೆ. ಸಭೆ ಆರಂಭ ಆಗ್ತಿದ್ದ ಹಾಗೆ ನಿಶ್ಚಿತವಾಗಿಯೂ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಆದ್ರೆ ಅದಕ್ಕೆ ಅವಕಾಶಗಳು ಸಿಗುತ್ತಾ ಅನ್ನೋದು ನೋಡ್ಬೇಕು. ಯಾಕಂದ್ರೆ CLP ನಡೆದಾಗ ಮೊದಲು ಮುಖ್ಯಮಂತ್ರಿಗಳು ಮಾತನಾಡ್ತಾರೆ, ಮುಖ್ಯಮಂತ್ರಿಗಳು ಮಾತನಾಡಿದ ಬಳಿಕ ಶಾಸಕರಿಗೆ ಅವಕಾಶಗಳು ಸಿಗುತ್ತೆ. ಆದ್ರೆ CMಗೆ ಒಂದು ಹಿಂಟ್ ಅಂತೂ ಸಿಕ್ಕಿದೆ. ಯತೀಂದ್ರ ಅವರ ಹೇಳಿಕೆ ಪ್ರತಿಸ್ಪರ್ಧಿ ಬಣದಲ್ಲಿರ್ತಕ್ಕಂಥ ಶಾಸಕರನ್ನ ಕೆರಳಿಸಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಬಹುದು ಅನ್ನುವಂತಹ ಮುನ್ಸೂಚನೆ ಮುಖ್ಯಮಂತ್ರಿಗಳಿಗೆ ಇದೆ. ಹೀಗಾಗಿ ಅದಕ್ಕೆ ಅವಕಾಶ ಕೊಡೋದು ಬಿಡೋದು ಮುಖ್ಯಮಂತ್ರಿಗಳ ಕೈಲೇ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಭಾಷಣ ಮಾಡಿದ್ದ ಅಂದ್ರೆ ಅವ್ರು ಏನೇನು ಹೇಳಬೇಕು, ಸದನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ವಿಪಕ್ಷಗಳನ್ನ ಹೇಗೆ ಎದುರಿಸಬೇಕು, ಅವರ ಟೀಕೆಗಳಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನುವಂತ ಸುದೀರ್ಘವಾದಂತಹ ಭಾಷಣ ಮುಗೀತಿದ್ದ ಹಾಗೆ ಊಟ ರೆಡಿ ಇದೆ, ಎಲ್ಲ MLAಗಳು ಊಟಕ್ಕೆ ಹೊರಡಿ ಅಂತೇಳಿ ಇಡೀ ಸಭೆಯನ್ನ ಮುಗಿಸುವಂತ ಪ್ರಕ್ರಿಯೆಯನ್ನ ಕಳೆದ 2 ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ನಾವು ನೋಡಿದೀವಿ. ಮಧ್ಯ ಮಾತನಾಡ್ಲಿಕ್ಕೆ ಹೋದಂತವ್ರಿಗೂ ಕೂಡ ಅವರಿಗೆ ಯಾವುದೇ ಉತ್ತರಗಳನ್ನ ಕೊಡದೆ ಅವರಿಗೆ ಒಂದು ರೀತಿ ಕಿಚಾಯಿಸಿ ಹಾಸ್ಯ ಚಟಾಕಿ ಹಾರಿಸಿ ಸಭೆಯನ್ನ ಮುಕ್ತಾಯ ಮಾಡಿರ್ತ ಉದಾಹರಣೆಗಳು ಕೂಡ ಇದಾವೆ. ಸೊ ಯತೀಂದ್ರ ಅವರ ಹೇಳಿಕೆ ಇಲ್ಲದೆ ಇದ್ದಿದ್ರೆ ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರಾದ್ರೂ ಪ್ರಸ್ತಾಪ ಮಾಡಬಹುದೇನೋ ಅನ್ನುವಂತಹ ನಿರೀಕ್ಷೆಗಳಿತ್ತು. ಆದ್ರೆ ಯತೀಂದ್ರ ಅವರು ಹೇಳಿದ ಮೇಲೆ ಪ್ರಸ್ತಾಪ ಮಾಡಲೇಬೇಕು ಅನ್ನುವಂತಹ ಅಭಿಲಾಷೆಯನ್ನ ಕೆಲ ಶಾಸಕರುಗಳು ಇಟ್ಕೊಂಡಿದ್ದಾರೆ. ಇದು ಒಂದು ಕಡೆ. ಆದ್ರೆ DK ಶಿವಕುಮಾರ್ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಅವರು ಕೂಡ ಯಾರ್ಯಾರು ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅವರಿಗೆ ಖುದ್ದು ಕರೆ ಮಾಡಿ ಆ ರೀತಿಯಂತ ಪ್ರಸ್ತಾಪಗಳನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾಡಿಬಿಡಿ. ಯಾಕಂದ್ರೆ ಹೈಕಮಾಂಡ್ ನಿರ್ದೇಶನ ಇದೆ, ಈ ರೀತಿಯಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ವಿಚಾರಗಳ ಪ್ರಸ್ತಾಪ ಆದ್ರೆ ಅದು ತಾರಕಕ್ಕೆ ಹೋಗಿ ಜಟಾಪಟಿಗೆ ಕಾರಣ ಆದ್ರೆ ನಿಶ್ಚಿತವಾಗಿಯೂ CM DCM ಇದರ ಹೊಣೆಯನ್ನ ಹೊರಬೇಕಾಗುತ್ತೆ. ಹಾಗಾಗಿ DCM ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಜವಾಬ್ದಾರಿಯುತದಿಂದ ವರ್ತಿಸ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾರ್ಯಾರು ಮಾತನಾಡಿದ್ರು ಯತೀಂದ್ರ ಅವರ ಹೇಳಿಕೆಗೆ ಕೌಂಟರ್ ಆಗಿ ಯಾರ್ಯಾರು ಮಾತನಾಡಿದ್ರು ಒಂದೇ ನಿಮಿಷ ರೀ ಪ್ರಶಾಂತ್ ಮಾತಾಡ್ತಾರೆ. ಮಾರುತೇಶ್, ಮುಖ್ಯಮಂತ್ರಿಗಳ ಬಣದ ಉದ್ದೇಶವೇ ಇಲ್ಲ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ವಲ್ಪ ಬಿಸಿ ಬಿಸಿ ಚರ್ಚೆ ಆಗಲಿ, ಜಟಾಪಟಿ ಆಗಲಿ, ಬಣಗಳು ಇಬ್ಬಾಗವಾದಂತೆ ವರ್ಟಿಕಲಿ ಸ್ಪ್ಲಿಟ್ ಆದಂತೆ ಕಾಣಲಿ ಅನ್ನುವ ಉದ್ದೇಶದಿಂದಲೇ ಡಾಕ್ಟರ್ ಯತೀಂದ್ರ ಹೇಳಿಕೆ ನೀಡಿದರೆ? ಯಾಕಂದರೆ ಆ ರೀತಿಯ ಜಟಾಪಟಿ ಇಡೀ ಸಮಸ್ಯೆಯ ಬಗೆಹರಿಸುವಿಕೆಯನ್ನು ಮುಂದೂಡ್ತಾ ಹೋಗುತ್ತೆ. ಅದು ಉದ್ದೇಶ ಇರಬಹುದಾ? ಯಾಕಂದರೆ ಈಗ ಡಾಕ್ಟರ್ ಯತೀಂದ್ರ ಯಾಕೆ ಹೇಳಿಕೆ ನೀಡಿದರು ಅನ್ನೋದು ನಿನ್ನೆಯಿಂದ ನಾನು ಅನೇಕರಿಗೆ ಕೇಳ್ತಾ ಇದ್ದೀನಿ, ಯಾರಿಗೂ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ. ಇಲ್ಲ DK ಶಿವಕುಮಾರ್ ಬಣ ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದೆ. ವಿರೋಧ ವ್ಯಕ್ತಪಡಿಸ್ಲಿ ನೀವು, ಅಂದರೆ ಕೆಲವೊಂದು ಸಲ ಇರಿಟೇಟ್ ಮಾಡಿ ಆ ಬಣದ ಇಬ್ಬಾಗಿಸುವಿಕೆಯೇ ಹೈಕಮಾಂಡನ್ನು ಇನ್ನಷ್ಟು ದ್ವಂದ್ವಕ್ಕೆ ದೂಡುತ್ತೆ,
ಟೈಮ್ ತೆಗೆದುಕೊಳ್ಳುವಂತೆ ಮಾಡುತ್ತೆ. ಅದು ಮುಖ್ಯಮಂತ್ರಿಗಳ ಬಣಕ್ಕೆ ಬೇಕಾಗಿದೆ, ಅಥವಾ ಬಣದ ಕೆಲವರು ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ, ಅದಕ್ಕೆ ಮುಖ್ಯಮಂತ್ರಿಗಳು ಮಗನ ಮೂಲಕವೇ ಈ ಹೇಳಿಕೆಯನ್ನು ಕೊಡಿಸಿದ್ರ? ಅಲ್ಲ, ಮುಖ್ಯಮಂತ್ರಿಗಳ ವಿವೇಚನೆ ಇಲ್ಲದೆ ಅಥವಾ ಅವರ ಕನ್ಸೆಂಟ್ ಇಲ್ಲದೆ ಯತೀಂದ್ರ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ ಅಂತ ಅಂದುಕೊಳ್ಳೋದು ಕಷ್ಟವೇ. ಆದ್ರೆ ಯತೀಂದ್ರ ಈ ಹಿಂದೆಯೂ ಕೂಡ ಇಂಥ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಯಾಕೆ ಮಹತ್ವ ಅಂದ್ರೆ, ಸಿಎಂ ಡಿಸಿಎಂ ನಡುವೆ ನಾವು ಈ ವಿಚಾರವನ್ನ ತೀರ್ಮಾನ ಮಾಡ್ತೀವಿ, ನೀವು ಯಾವುದೇ ರೀತಿಯಾದಂತಹ ಗೊಂದಲಗಳನ್ನು ಮಾಡ್ಕೊಳ್ಬೇಡಿ, ಬ್ರೇಕ್ಫಾಸ್ಟ್ ಮಾಡಿ ಒಂದು ಫೋಟೋ ಸೆಷನ್ ಕೂಡ ಆಗಿದೆ, ಮಾಧ್ಯಮಗಳಿಗೆ ಇಬ್ರು ಒಗ್ಗಟ್ಟಿದ್ದಾರೆ ಅನ್ನುವಂತ ಒಂದು ತೋರಿಸುವಂತ ಪ್ರಯತ್ನಗಳು ನಡೆದಿದ್ದಾವೆ. ಆದ ಮೇಲೂ ಕೂಡ ಯತೀಂದ್ರ ಮಾತನಾಡಿರುವ ಕಾರಣಕ್ಕಾಗಿ ಆ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕಂದ್ರೆ ಯತೀಂದ್ರ ಅವರು ಇದು ಫಸ್ಟ್ ಟೈಮ್ ಮಾತನಾಡಿರುವಂತದ್ದಲ್ಲ, ಹಿಂದೆಯೂ ಕೂಡ ಹಲವು ಬಾರಿ ಮಾತನಾಡಿದ್ದಾರೆ. ಅವರನ್ನ ಮಾತನಾಡಿಸಿದಾಗ ಎಲ್ಲಾ ಸಂದರ್ಭದಲ್ಲೂ ಕೂಡ 5 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನುವಂತ ಮಾತನ್ನೇ ಹೇಳಿದ್ರು. ಇನ್ನೂ ಒಂದು ಹಂತಕ್ಕೆ ಹೋಗಿ ಉತ್ತರಾಧಿಕಾರಿ ವಿಚಾರದ ರೀತಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಈ ಹಿಂದೆ ಹೇಳ್ತಾ ಇದ್ದಂತ ಹೇಳಿಕೆಗಳು ಅದು ಸಹಜ ಅನಿಸ್ತಾ ಇತ್ತು. ಆದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇಬ್ಬರಿಗೂ ನಿರ್ದೇಶನ ಕೊಟ್ಟ ಮೇಲೆ, ಇಬ್ಬರ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಆದ ಮೇಲೂ ಕೂಡ ಯತೀಂದ್ರ ಅವರು ಈ ಹೇಳಿಕೆ ಕೊಡ್ತಾ ಇದ್ದಾರೆ ಅಂದ್ರೆ, ಈ ಇಶ್ಯೂ ಇನ್ನಷ್ಟು ತೀವ್ರ ಆಗ್ತಾ ಹೋದ್ರೆ ಸಿದ್ದರಾಮಯ್ಯನವರಿಗೆ ಲಾಭ ಅನ್ನುವಂಥದ್ದು ಕೂಡ ಗೊತ್ತಿದೆ. ಯಾಕಂದ್ರೆ ಈ ರೀತಿಯಾಗಿ ತೀವ್ರ ಸ್ವರೂಪಕ್ಕೆ ಹೋದಾಗ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. ಯಾಕಂದ್ರೆ ಹೈಕಮಾಂಡ್ ಮನಸ್ಸಿನಲ್ಲಿರುವಂಥದ್ದು ಆ ರೀತಿಯಾದ ತೀರ್ಮಾನಗಳಿದ್ರೆ ಯಾವುದೇ ಗೊಂದಲಕ್ಕೆ ಆಸ್ಪದ ಕೊಡದೆ, ಆ ರೀತಿಯಾದಂತಹ ತಾರಕಕ್ಕೆ ಹೋಗದೆ ತಕ್ಷಣಕ್ಕೆ ನಿರ್ಧಾರ ಮಾಡಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇತ್ತು. ಆದ್ರೆ ಒಂದು ಹಂತಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರು ಆ ಬೆಳವಣಿಗೆಯನ್ನು ಒಂದು ಹೆಜ್ಜೆ ಮುಂದೆಗೆ ತೆಗೆದುಕೊಂಡು ಹೋಗಿದ್ರು. ಆದ್ರೆ ಈಗ ಹೈಕಮಾಂಡ್ ಈ ತೀರ್ಮಾನವನ್ನ ತೆಗೆದುಕೊಳ್ಳೋದು ಇನ್ನಷ್ಟು ಮುಂದಕ್ಕೆ ಹೋಗ್ಲಿ ಎನ್ನುವ ಕಾರಣಕ್ಕಾಗಿಯೂ ಈ ಹೇಳಿಕೆ ಕೊಟ್ಟಿರುವಂತ ಸಾಧ್ಯತೆಗಳಿದಾವೆ. ಇನ್ನೊಂದು ಪ್ರಶಾಂತ್ ಸರ್, ಕೇವಲ ಯತೀಂದ್ರ ಹೇಳಿಕೆ ಅಲ್ಲ, ಒಬ್ಬರು ಸೀನಿಯರ್ ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುಸ್ಕೊಂಡಿರ್ತಕ್ಕಂಥವ್ರು ಕೂಡ ಇವತ್ತು ಯತೀಂದ್ರ ಹೇಳಿಕೆ ವಿಚಾರ ಪ್ರಸ್ತಾಪ ಮಾಡ್ತಾರೋ ಇಲ್ವೋ, ನಾವೊಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದೀವಿ. ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲಗಳು ಏರ್ಪಡದ ರೀತಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದಕ್ಕೆ ಸಿಎಂ ಡಿಸಿಎಂ ಅಲ್ಲ, ಎಲ್ಲಾ ಶಾಸಕರು ಸೇರಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳೋಣ, ನಾನು ರೆಸಲ್ಯೂಷನ್ ಮೂವ್ ಮಾಡಬೇಕು ಅನ್ನುವಂಥ ತೀರ್ಮಾನದಲ್ಲಿ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಅದು ಸುದ್ದಿ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಹೇಳಿದ್ರು. ನಿಜವಾಗ್ಲೂ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆ ರೆಸಲ್ಯೂಷನ್ ಮೂವ್ ಮಾಡ್ತಾರೋ ಇನ್ನು ನಮಗೆ ಕ್ಲಾರಿಟಿ ಇಲ್ಲ, ಅದು ಸಭೆ ಮುಗಿದ ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಇರ್ತಕ್ಕಂಥ ನಾಯಕರು ಈ ವಿಷಯದ ಬಗ್ಗೆ ಹೆಚ್ಚು ಮಾತನಾಡ್ತಾ ಇರುವಂತದ್ದು, ಈ ರೀತಿಯಾದಂತಹ ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರುವಂತದ್ದನ್ನ ನೋಡಿದ್ರೆ ಈ ಸಮಸ್ಯೆ ಇನ್ನಷ್ಟು ಜಟಿಲ ಆಗಿ ಹೈಕಮಾಂಡ್ ಈ ಸಂದರ್ಭಕ್ಕೆ ಮಧ್ಯಪ್ರವೇಶ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದು ಸಾಧ್ಯ ಆಗದೇ ಇರಲಿ ಅನ್ನುವಂತ ಕಾರಣಕ್ಕಾಗಿಯೂ ಈ ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಪ್ರಶಾಂತ್ ಸರ್, ಎಸ್, ನಟರಾಜ್ ಗೌಡ್ರು ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ಕಠಿಣ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ತಡವಾಗಿ ಜಾಯ್ನ್ ಆಗೋದು ಕೂಡ ಒಂದು ದಾರಿ ಅಂತ ಯಾರು ಅನ್ಕೋಬಾರ್ದು. ಆದ್ರಿಂದ ಮೊದಲನೇ ಪ್ರಶ್ನೆ ಕಠಿಣ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಟರಾಜ್ ಗೌಡ್ರಿಗೂ ಒಂದು ಅಪ್ರಿಷಿಯೇಟ್ ಮಾಡ್ತೀವಿ, ಬರ್ತಾರೆ ಅವರು. ಕಠಿಣ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅನ್ನ ಬಂದು ಟಿವಿಯಲ್ಲಿ ಎದುರಿಸೋರು ನಟರಾಜ್ ಗೌಡ್ರು. ಆ ವಿಷಯದ ಬಗ್ಗೆ ಡೆಫಿನೆಟ್ಲಿ ಏನು ಶಾಸಕ ಕಠಿಣ ಪರಿಸ್ಥಿತಿ ಯಾವುದೂ ಇಲ್ಲ. ಅದೊಂದು ಇನ್ನೊಂದು ವಿಷಯ ಅಂದ್ರೆ ಕಠಿಣ ಪರಿಸ್ಥಿತಿನೇ ಯಾವುದೂ ಇಲ್ಲ, ಯಾವುದೂ ಇಲ್ವಾ? ಹಾಗಾಗಿ ಎಲ್ಲ ಸುಲಲಿತವಾಗಿ ಸರ್ಕಾರ ನಡೀತಾ ಇದೆ, ಸಮೃದ್ಧಿಯಾದ ರಾಜ್ಯ ಇದೆ, ಅಭಿವೃದ್ಧಿ ಆಗ್ತಕ್ಕಂತಹ ರಾಜ್ಯ ಇದೆ. 3 ದಿನಗಳಿಂದ ಭಗವದ್ಗೀತೆ ವಿಷಯ ಚರ್ಚೆ ಮಾಡೋಣ ಬನ್ನಿ ಅಂದ್ರೆ ಬರೋದಿಲ್ಲ, ಕಳಿಸೋದಿಲ್ಲ ಅಂತಿದ್ದಾರೆ ನಿಮ್ಮ ಪಕ್ಷದವರು. ಇವತ್ತು ಟಿಪ್ಪು ಸುಲ್ತಾನ್ ವಿಷಯ ಚರ್ಚೆ ಮಾಡಬೇಕಾಗಿತ್ತು, ನಮ್ಮ ವಕ್ತಾರನ್ನ ಕಳಿಸೋದಿಲ್ಲ ಅಂದ್ರು. ಇಲ್ಲ, ಕೆಲವು ಸ್ಟ್ಯಾಂಡ್ ಇರ್ತದೆ, ಬಟ್ ಆದ್ರೆ ಕೂಡ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಎಲ್ಲಕ್ಕೂ ಒಂದು ಉತ್ತರ ಇರ್ತದೆ. ಬಂದು ಹೇಳಿಕೆಯನ್ನು ಕೊಡಬಹುದು ಅಥವಾ ಒಂದು ಸ್ಟ್ಯಾಂಡ್ ಇರ್ತದೆ, ಪಕ್ಷದ ಒಂದು ತೀರ್ಮಾನ ಇರುತ್ತೆ. ಯಾಕಂದ್ರೆ ಇದು ಒಂದು ಬೇರೆ ಆಂಗಲ್ ತಗೋಬಾರ್ದು, ಒಂದು ಸಾಮರಸ್ಯ ಹಾಳಾಗುವಂತ ಆಂಗಲ್ ತಗೋಬಾರ್ದು ಅಂತ ಇರ್ತದೆ. ಆದ್ರೆ ಇವತ್ತಿನ ವಿಷಯದಲ್ಲಿ ಅಜಿತ್ ಅವರೇ, ಯಾಕಂದ್ರೆ ಕರ್ನಾಟಕದಲ್ಲಿ ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ಯಾವಾಗ ಆಗುತ್ತಾ ಆಗಲ್ವಾ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಈ ತರ ಚರ್ಚೆ ಆಗ್ತಾ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇಬ್ರು ಕೂಡ ಒಟ್ಟಾಗಿ ಯಾವುದೇ ರೀತಿಯ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ಯಾವುದೇ ರೀತಿಯ ಬದಲಾವಣೆ ಇದ್ರು ಹೈಕಮಾಂಡ್ ಮಾತ್ರ ತೀರ್ಮಾನ ಮಾಡುತ್ತೆ, ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಇಬ್ರು ಹೇಳಿದ್ದಾರೆ. ಅದಾದ ಮೇಲೂ ಕೂಡ ಕೆಲವು ಪರಿಷತ್ ಸದಸ್ಯರು, ಕೆಲವು ಶಾಸಕರು ಏನಾದ್ರು ಹೇಳಿಕೆ ಕೊಟ್ರೆ ಹೇಳ್ರಿ, ಮುಖ್ಯಮಂತ್ರಿಗಳ ಮಗ ಅಂತ ಹೇಳಿ ಕೆಲವು ಪರಿಷತ್ ಸದಸ್ಯರು ಅಂದ್ರೆ ಏನದು? ಮುಖ್ಯಮಂತ್ರಿಗಳ ಪುತ್ರ ರತ್ನ ಡಾಕ್ಟರ್ ಯತೀಂದ್ರ ಅವ್ರು ಹೇಳ್ತಾ ಇರೋದು. ಡಾಕ್ಟರ್ ಯತೀಂದ್ರ ಅವ್ರು ಹೇಳಿದ್ರು ಕೂಡ ಅಷ್ಟೇನೆ, ಅಥವಾ ಇನ್ನೊಬ್ರು ಶಾಸಕರು ಹೇಳಿದ್ರು ಕೂಡ ಅಷ್ಟೇನೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಇದನ್ನ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದ ಮೇಲೆ, ಕೆಪಿಸಿ ಅಧ್ಯಕ್ಷರು ಅವರೇ, ಉಪಮುಖ್ಯಮಂತ್ರಿನೂ ಅವರೇ, ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅವ್ರು ಹೇಳಿದ ಮೇಲೆ ಬೇರೆಯವರ ಹೇಳಿಕೆ ಅದು ಅಷ್ಟು ಈ ಸಮಯಕ್ಕೆ ಅದು ಹೊಂದಾಣಿಕೆ ಆಗುತ್ತೆ ಇಲ್ವಂತ. ಆದ್ರೆ
ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಏನ್ ಮಾಹಿತಿ ಇದೆ ಅದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅದನ್ನ ಮಾಹಿತಿ ಏನಾದ್ರು ಇದ್ರೆ ಅವ್ರು ಅದನ್ನ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ದಲೆ ಅಂತ ಇರಲ್ಲ. ಸೊ ಆ ಚರ್ಚೆ ಮಾಡಿರ್ತಾರೆ. ಸೊ ಹಿಂಗಿರ್ಬೇಕಾದ್ರೆ ಈಗ ನೋಟಿಸ್ ಪಡೆದಿರುವ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಾರೆ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅಂತ ಅಂದಿದ್ದಕ್ಕೆ ನಮಗೆ ನೋಟಿಸ್ ಬಂದಿದೆಯಪ್ಪ, ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ರೆ ಯತೀಂದ್ರರಿಗೆ ಯಾವಾಗ ನೋಟಿಸ್ ಕೊಡ್ತೀರಿ ಅಂತ. ಹಂಗೊಂದು ವೇಳೆ ಇವ್ರ ಮಾತು ಕೇಳ್ಕೊಂಡು ನೋಟಿಸ್ ಕೊಟ್ಟರೆ ಮುಗಿತಲ್ಲ ಕತೆ, ಅಷ್ಟೇ, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡುತ್ತೇನೋ ಅಲ್ಲ. ಇಲ್ಲ, ಈಗ ಯಾರೇ ಮುಖ್ಯಮಂತ್ರಿ ಆಯ್ಕೆ ಆದಾಗ ಅವ್ರು ಮುಖ್ಯಮಂತ್ರಿ ಇರ್ಬೇಕಾದ್ರೆ 5 ವರ್ಷಗಳ ಕಾಲ ಅವರೇ ಇರ್ತಾರೆ ಅನ್ನೋ ಒಂದು ಭಾವನೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ. ಕಾರ್ಯಕರ್ತರಿಗೂ ಇರುತ್ತೆ, ಅಭಿಮಾನಿಗಳಿಗಿರುತ್ತೆ, ಬಹಳಷ್ಟು ಶಾಸಕರಿಗಿರುತ್ತೆ. ಬದಲಾವಣೆ ಅಂತ ಚರ್ಚೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅವರೇ ಇರ್ತಾರೆ ಅನ್ನೋದೇನು ತಪ್ಪಾಗೋದಿಲ್ಲ. ಅವರೇ ಇರ್ತಾರೆ. ಯಾಕಂದ್ರೆ ನೋಡಿ, ಆಡಳಿತದಲ್ಲಿ ಬಿಗಿ ಇರಬೇಕು. ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಭಾವನೆ ಬಂದ್ರೆ ಯಾಕಂದ್ರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವೋ ಅಥವಾ ಬೇರೆಯವರು ಸ್ಪಂದಿಸ್ತಾರೋ ಇಲ್ವೋ ಅಂತ ಇರ್ತದೆ. ಸೊ ಹಂಗಾಗಿ ಆತರ ನಾವು ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಬದಲಾವಣೆ ಆಗುತ್ತೆ ಅಂತ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅವರೇ ಮುಂದುವರಿತಾರೆ ಚರ್ಚೆ ಮಾಡೋದು ತಪ್ಪಿಲ್ಲ. ಮುಂದುವರಿಯಲ್ಲ ಅನ್ನೋ ತೀರ್ಮಾನ ಏನಾದ್ರು ಬಂದ್ರೆ ಅದು ಹೈಕಮಾಂಡ್ ತೀರ್ಮಾನ. ಅಂದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ವಿಷಯ ಗೊತ್ತಿಲ್ಲ, ಹೇಳ್ಬಿಡ್ಬೇಕು ಅವರು ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಮುಂದುವರಿತಾರೆ, ಸಿದ್ದರಾಮಯ್ಯನವರೇ 5 ವರ್ಷ ಇರ್ತಾರಪ್ಪ ಅಂತ. ಅಂದ್ರೆ ಯಾವ ಕನ್ಸರ್ನ್ ತಮಗಿದೆಯಲ್ಲ ಆಡಳಿತದ ಬಿಗಿ, ಆ ಕನ್ಸರ್ನ್ ಇಟ್ಕೊಂಡು ಅವರು ಹೇಳ್ಬಿಡ್ಬೋದು. ಒಂದು ಸ್ವಾಭಾವಿಕವಾಗಿ ಯಾವ ರೀತಿ ಇರುತ್ತೆ, ಒಬ್ಬ ಮುಖ್ಯಮಂತ್ರಿ ಆದ್ರೆ 5 ವರ್ಷಕ್ಕೆ ಆಯ್ಕೆ ಆಗಿದ್ದಾರೆ ಮುಖ್ಯಮಂತ್ರಿ ಅಂತ. ಬದಲಾವಣೆ ಅಂತಿದ್ರೆ ಅವಾಗ ಚರ್ಚೆಗೆ ಬರುವಂತದ್ದು. ಬದಲಾವಣೆ ಅಂತ ಚರ್ಚೆ ಬಂದ್ರೆ ಬದಲಾವಣೆ ಮಾಡ್ತಾರ ಇಲ್ವ ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾತ್ರ ಮಾಡುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಯಡಿಯೂರಪ್ಪನವ್ರು ಇದ್ದಾಗ 3 ಜನ ಮುಖ್ಯಮಂತ್ರಿ ಆದ್ರೆ 2008 ರಿಂದ 2013 ಯಡಿಯೂರಪ್ಪನವ್ರು ಕೊನೆ ದಿನದವರೆಗೂ ಕೂಡ ಅವ್ರ ಮೇಲೆ FIR ಆಗಿ ಜೈಲ್ಗೆ ಹೋಗ್ತಾರೆ ಅನ್ನೋದಿಂದವರೆಗೂ ಕೂಡ ನಾನೇ ಇರ್ತೀನಿ, ನನಗೆ ಏನು ತೊಂದರೆ ಇಲ್ಲ, ನನಗೆ ಬೇಲ್ ಸಿಗುತ್ತೆ, ನಾನೇ ಇರ್ತೀನಿ ಅಂತ 5 ವರ್ಷವರೆಗೂ ಇರ್ತೀನಿ. ಅದಾದ್ಮೇಲೆ ಸದಾನಂದ ಗೌಡ್ರು ಇರ್ಬೋದು, ಆಮೇಲೆ ಜಗದೀಶ್ ಶೆಟ್ಟರ್ ಆತರ ಬದಲಾವಣೆ ಆಯ್ತು. ಇಲ್ಲಿ ಆ ರೀತಿಯ ಪರಿಸ್ಥಿತಿ ಇಲ್ಲ. ಆ ರೀತಿಯ ಪರಿಸ್ಥಿತಿ ಇಲ್ಲ. ಆದ್ರೂ ಕೂಡ ಏನಾದ್ರು ಬದಲಾವಣೆ ಆದ್ರೆ ಪ್ರಶಾಂತ್, ಹಾಗಿದ್ರೆ ಯಾಕೆ ಕೇಳ್ತಿದ್ದಾರೆ ಡಾಕ್ಟರ್ ಯತೀಂದ್ರ ಹೈಕಮಾಂಡ? ಬೇಳೂರು ಗೋಪಾಲಕೃಷ್ಣ ಹೇಳ್ತಿದ್ದಾರೆ, ನಾನು ಡಾಕ್ಟರ್ ಯತೀಂದ್ರ ಬಗ್ಗೆ ನಾನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪಿಸ್ತೀನಿ. ಬಾಲಕೃಷ್ಣ ಡಾಕ್ಟರ್ ಯತೀಂದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ದಾರೆ, ನಮ್ಮ ಇಕ್ಬಾಲ್ ಹುಸೇನ್ ಮಾಡಿದ್ದಾರೆ. ಅವ್ರು ಯಾಕೆ ಮಾಡ್ತಿದ್ದಾರೆ ಹಾಗಾದ್ರೆ? ಇಲ್ಲ, ಈಗ ಒಂದೇನಂದ್ರೆ ಈಗ ನೀವು ಹೇಳಿದಂತ ಎಲ್ಲಾ ಶಾಸಕರು ಆಲ್ರೆಡಿ ಬಹಳ ಸಲ ಮಾಧ್ಯಮಗಳಿಗೂ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆ ಏನ್ ಕೊಟ್ಟಿದ್ದಾರೆ? ಬದಲಾವಣೆ ಆಗಬಹುದು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಾನೆ ಕೊಟ್ಟಿದ್ದಾರೆ. ಯತೀಂದ್ರ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಷಯ ಏನು, 5 ವರ್ಷ ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಿದ್ದರಾಮಯ್ಯನವರು ಅಂತ. ಆತರ ಆಶಯ ಪಡೋದ್ರೊಳಗೆ, ಆತರ ಚರ್ಚೆ ಮಾಡೋದ್ರೊಳಗೆ ಯಾವ ರೀತಿಯ ತಪ್ಪು ಇಲ್ಲ. ಬದಲಾವಣೆ ಮಾಡೋದು ಮಾನ್ಯ ಯತೀಂದ್ರ ಅವರ ಹೇಳಿಕೆ ತಗೊಂಡು ಬದಲಾವಣೆ ಆಗುತ್ತೋ ಅಥವಾ ನಿಲ್ಲುತ್ತೋ ಅನ್ನೋದು ಯತೀಂದ್ರ ಅವರ ಮಾತಿನಲ್ಲಿ ನಿಂತಿಲ್ಲ, ಅದ್ರ ಮೇಲೆ ನಿಂತಿಲ್ಲ. ಸಿದ್ದರಾಮಯ್ಯನವರ ಬಣದ ವಕ್ತಾರರು, ಕಾಂಗ್ರೆಸ್ ಪಕ್ಷದ ವಕ್ತಾರ? ಸಿದ್ದರಾಮಯ್ಯನವರ ಬಣದ ವಕ್ತಾರ. ನಾನು ಕೇಳಿದೆ, ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಬಹಳ ಕುತೂಹಲದಿಂದ ಕೇಳ್ಬೇಕಾಗತ್ತೆ ಎಲ್ಲವನ್ನೂ ಕೂಡ. ಇಲ್ಲ ಪ್ರಶಾಂತ್ ಅವ್ರಿಗೆ ಏನ್ ಗೊತ್ತಾ, ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರ. ಒಂದೇನ್ ಗೊತ್ತಾ, ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದ ಮೇಲೂ ಕೂಡ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ಮೇಲೆ ಕೂಡ ನಮ್ದು ಅದೇ ಸ್ಟ್ಯಾಂಡ್ ಇರುತ್ತೆ ಹೊರತು ಅದಕ್ಕಿಂತ ಭಿನ್ನವಾದ ಸ್ಟ್ಯಾಂಡ್ ಇಟ್ಕೊಳಕ್ಕಾಗಲ್ಲ. ಆದಾಗ್ಯೂ ಕೂಡ ಇಲ್ಲಿ ಯತೀಂದ್ರ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಥವಾ ಬಾಲಕೃಷ್ಣ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಆ ಹೇಳಿಕೆ ಮೇಲೆ ಇದ್ರ ಯಾವ ರೀತಿಯ ಬದಲಾವಣೆ ಆಗ್ಲಿ, ಅದ್ರ ಮೇಲೆ ಯಾವ ಇಂಪ್ಯಾಕ್ಟ್ ಆಗ್ಲಿ ಇದು ಬೀಳೋದಿಲ್ಲ. ನಟರಾಜ್ ಗೌಡ್ರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ಯಾಕೆ? ಸಿದ್ದರಾಮಯ್ಯನವರು ನಾನು 5 ವರ್ಷ ಅಂತಿದ್ರು, ಡಿ ಕೆ ಶಿವಕುಮಾರ್ ಅವರು ಇಲ್ಲ ನನ್ನನ್ನು ಮಾಡಿ ಅಂತಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ಯಾಕೆ ಹೈಕಮಾಂಡ್ನವರು? ಆ ಪ್ರಪೋರ್ಷನಲ್ಲಿ, ಅಂದರೆ 2 ಪುತಿನ್ ಮೋದಿ ಮೀಟಿಂಗ್ ದಿಲ್ಲಿಯಲ್ಲಿ ನಡೀತಲ್ಲ, ಆ ಪ್ರಪೋರ್ಷನ್ನಲ್ಲಿ ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಒಂದೇ ಪಕ್ಷದವರು ಬ್ರೇಕ್ಫಾಸ್ಟ್ ನಡೆಸಿದ್ರಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ 2 ನಿಮಿಷದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಏನು, ನಾನು ಕರೆದಿದ್ದೀನಿ ಅದಕ್ಕೆ ಬಂದಿದ್ದಾರೆ ಅಂತೇನು ಹೇಳ್ಕೊಂಡ್ರಿ? ಹೇಳಿದ್ಯಾಕೆ? ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ. ಪ್ರಶಾಂತ್ ಅವರೇ, ಸಾರ್ವಜನಿಕವಾಗಿ ಮಾಧ್ಯಮದಲ್ಲೂ ಅಷ್ಟೇ, ಸಾರ್ವಜನಿಕವಾಗೂ ಅಷ್ಟೇ, ಸಾಮಾಜಿಕ ಜಾಲತಾಣದಲ್ಲೂ ಅಷ್ಟೇ, ವಿರೋಧ ಪಕ್ಷದಲ್ಲೂ ಅಷ್ಟೇ ಒಂದು ಚರ್ಚೆಗಳು ಮತ್ತೆ ಗೊಂದಲಗಳು ಜಾಸ್ತಿ ನಡೀತಾನೆ ಇತ್ತು. ಅದನ್ನ ಕಡಿವಾಣ ಹಾಕಬೇಕು ಅಂತ ನೋಡಿ ನವೆಂಬರ್ 1ನೇ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಸುಮಾರು 10 ಕಾರ್ಯಕ್ರಮಗಳಿಗೆ, 10 ಸಾರ್ವಜನಿಕ ಬೃಹತ್ ಕಾರ್ಯಕ್ರಮಗಳಿಗೆ ಒಟ್ಟಾಗಿ ಭಾಗಿಯಾಗಿದ್ದಾರೆ. ಆದಾಗ್ಯೂ ಕೂಡ ಈ ಸಾರ್ವಜನಿಕ ಚರ್ಚೆಗಳನ್ನ ನಿಲ್ಲಿಸಬೇಕು. ಡಾಕ್ಟರ್ ಯತೀಂದ್ರರ ಹೇಳಿಕೆ ಮತ್ತೆ ನೀವು ಬ್ಯಾಕ್ ಟು ಸ್ಕ್ವೇರ್ ಒನ್ ಬರ್ಲಿಲ್ವಾ ಅಂತ ಪ್ರಶ್ನೆ. ನಟರಾಜ್ ಗೌಡ್ರೆ, ಮುಖ್ಯಮಂತ್ರಿ ಬದಲಾವಣೆ ಆಗುವುದೇ ಆದರೆ ಆದ ನಂತರ ತಮ್ಮ ಈ ಪಕ್ಷ ನಿಷ್ಠೆಗೊಂದು ಪ್ರತಿಫಲ ಸಿಗಲಿ ಅಂತ ನಾವು ಹಾರೈಸ್ತೀವಿ. JDSನಿಂದ ಶರವಣ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶರವಣ ಅವರೇ, ಬೆಳಗಾವಿ ಅಧಿವೇಶನದಿಂದ ಬೇರೆ ಏನಾಯ್ತೋ ಬಿಡ್ತೋ, BJP JDS ಮೈತ್ರಿ ಗಟ್ಟಿಯಾಗಿದೆ ಅನ್ನೋ ವಿಷಯ ಅಂತೂ ಹೋಯ್ತು. ಸಮನ್ವಯ ಸಮಿತಿಯ ಸಭೆಗಳು, ಇನ್ನು ಯಾರು JDS ಹೋರಾಟ BJP ಹೋರಾಟ ಅಂತ ಪ್ರತ್ಯೇಕವಾಗಿ ಹೇಳೋದಿಲ್ಲ. ಮುಂದಿನ ಚುನಾವಣೆ ಒಗ್ಗಟ್ಟಾಗಿ ಗೆಲ್ತೀವಿ, 170 ಸೀಟ್ ತಗೋತೀವಿ ಅಂತ ಮಾತಾಡ್ತಾರೆ. ಒಟ್ಟಿನಲ್ಲಿ ಕೆಮಿಸ್ಟ್ರಿ ಚೆನ್ನಾಗಿ ಫಿಕ್ಸ್ ಆಗ್ತಿದೆ ಅಂತ ಅನ್ನಿಸ್ತಿದೆ. ಕುಮಾರಸ್ವಾಮಿ ಅವರು ಭಗವದ್ಗೀತೆ ಬಗ್ಗೆ ಭಗವದ್ಗೀತೆ ಬಗ್ಗೆ ಹೇಳಿದ್ರು. ಅಲ್ಲ,
ಅಲ್ಲ ನೋಡಿ, ಯಾವಾಗಲೂ ಕೂಡ ನಿಮಗೆ ಗೊತ್ತಿದೆ, ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಎಲ್ಲ ದೇವರ ಬಗ್ಗೆ ಭಕ್ತಿ ಇರತಕ್ಕಂಥವರು. ಪ್ರತಿದಿನ ಕೂಡ ದೇವರ ನಾಮ, ಪ್ರತಿದಿನ ಯಾವ ದೇವರ ನಾಮ, ಯಾವ ದೇವರು ಆ ದಿನಕ್ಕೆ ಶ್ರೇಷ್ಠ ಅನ್ನೋದನ್ನ ಅವ್ರು ತಿಳ್ಕೊಂಡು ಆ ನಾಮಗಳನ್ನ ಓದುವಂತ ಒಂದು ಪದ್ಧತಿನೇ ಇಟ್ಕೊಂಡಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ. ಇವತ್ತು ಮಕ್ಕಳಿಗೋಸ್ಕರ ಈ ಒಂದು ಭಗವದ್ಗೀತೆಯನ್ನ ತಿಳಿಸುವಂತ ಒಂದು ಕೆಲಸ ಆಗ್ಲಿ ಅಂತ ಹೇಳಿರತಕ್ಕಂಥದ್ದು. ಅದು ಯಾವಾಗ್ಲೂ ಅವ್ರು ಹೇಳ್ತಾರೆ, ಇವತ್ತೇನು ಹೊಸದಾಗಿ ಏನು ಹೇಳಲಿಲ್ಲ. ಇವತ್ತು ಕೆಮಿಸ್ಟ್ರಿ ಅಷ್ಟೇ ಅಲ್ಲ, ಮ್ಯಾಥಮೆಟಿಕ್ಸ್ ಕೂಡ ಯಾವ ಸಮಯದಲ್ಲಿ ಮಾಡಿದ್ರೆ ಫಲಪ್ರಾಪ್ತಿ ಆಗತ್ತೆ. ಸರ್ವಣ್ಣವ್ರೆ, ದೇವೇಗೌಡರಿಗೂ ಕುಮಾರಸ್ವಾಮಿ ಅವರಿಗೂ ಇಬ್ರಿಗೂ ಚೆನ್ನಾಗಿ ಗೊತ್ತಿದೆ ಯಾವ ದೇವರ ಪೂಜೆ ಯಾವ ಸಮಯಕ್ಕೆ ಯಾವಾಗ ಮಾಡಿದ್ರೆ ಫಲಪ್ರಾಪ್ತಿ ಆಗತ್ತೆ. ಹೌದು, ಒಪ್ಕೋತೀನಿ. ಈಗ ನಮ್ದು ಜಾತ್ಯತೀತ ಸೆಕ್ಯುಲರ್ ಅಂತ ನಾವು ನಮ್ಮ ಪಕ್ಷದ ಹೆಸರಲ್ಲೇ ಇರತಕ್ಕಂಥದ್ದು. ಇವತ್ತು ನಾವು ಯಾವುದೇ ಧರ್ಮ ಆಗಲಿ ಜಾತಿ ಆಗಲಿ ಯಾವುದನ್ನು ಕೂಡ ನಾವು ಉಲ್ಲೇಖ ಮಾಡೋದಿಲ್ಲ. ಬಟ್ ಇವತ್ತು ಇರತಕ್ಕಂಥ ಪರಿಸ್ಥಿತಿ ರಾಜಕಾರಣದಲ್ಲಿ ಯಾವುದು ನಿಂತ ನೀರಿಲ್ಲ ಅನ್ನೋದು ಕೂಡ ಗೊತ್ತಿರತಕ್ಕಂಥದ್ದು, ಹರಿಯೋ ನೀರು. ಅದರಿಂದ ಇವತ್ತು ಬಿಜೆಪಿ ಆಗಲಿ JDS ಆಗಲಿ ಇಬ್ಬರು ಕೂಡ ಜೊತೆಯಲ್ಲೇ ಹೋಗ್ಬೇಕು, ಜೊತೆಯಲ್ಲೇ ಹೋರಾಟ ಮಾಡಬೇಕು. ಇವತ್ತು ಮ್ಯಾಥಮೆಟಿಕ್ಸ್ ಎಷ್ಟು ಮುಖ್ಯನೋ ಅಷ್ಟೇ ಕೆಮಿಸ್ಟ್ರಿ ಕೂಡ ವರ್ಕೌಟ್ ಆಗಬೇಕು ಅನ್ನೋದನ್ನ ತಿಳ್ಕೊಂಡಿದ್ದಾರೆ ನಮ್ಮ ವರಿಷ್ಠರಾಗ್ಲಿ, ನಮ್ಮ ನಾಯಕರಾಗ್ಲಿ, ನಮ್ಮ ಪಕ್ಷದ ಮುಖಂಡರುಗಳಾಗ್ಲಿ. ಅದೇ ಹಾದಿಯಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವುದು ಕೂಡ ಕಿಂಚಿತ್ತೂ ಅನುಮಾನ ಬೇಡ. ನಡಹಳ್ಳಿ ಅವರ 21 ಕೋಟಿ ಅಂತೆ ಬೆಳಗಾವಿ ಅಧಿವೇಶನದ ಖರ್ಚು. CM ಚೇಂಜ್ ಆಗುತ್ತೋ ಆಗೋದಿಲ್ವೋ ಅಂತ ಚರ್ಚೆ ಮುಗಿಸ್ಕೊಂಡು ಬಂದ್ಬಿಡ್ತೀರಾ? ಅಲ್ಲ, ಇವತ್ತು ಏನಾಗಿದೆ ಅಜಿತ್ ಅವರೇ, ಸುವರ್ಣ ಸೌಧ ಕಟ್ಟಿದಂತ ಉದ್ದೇಶ ಏನಕ್ಕಂದ್ರೆ ಅಖಂಡ ಕರ್ನಾಟಕಕ್ಕೆ ಬದ್ಧತೆ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಆದ್ಯತೆ ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಸುವರ್ಣ ಸೌಧವನ್ನು ಕಟ್ಟಿದ್ರು. ಆದರೆ ಸುವರ್ಣ ಸೌಧದ ಉದ್ದೇಶನ ಇವತ್ತು ಉಲ್ಟಾ ಆಗಿದೆ. ಕೇವಲ ಸುಮ್ಮನೆ ಒಂದು 10 ದಿನ ಊರಿಗೆ ಬಂದಂಗೆ ಬಂದ್ಬಿಟ್ಟು ಇಲ್ಲಿ ರಾಜಕೀಯವಾಗಿರ್ತಕ್ಕಂಥ ಚರ್ಚೆಗಳೇ ಜಾಸ್ತಿ ಆಗ್ತದೆ ವಿನಃ ಉತ್ತರ ಕರ್ನಾಟಕದ ವಿಚಾರಗಳು ಚರ್ಚೆ ಆಗ್ತಾ ಇಲ್ಲ. ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಉತ್ತರ ಕರ್ನಾಟಕದ ನೋಡಿ, ಇವತ್ತು 2ನೇ ಬೆಳೆಗೆ ನೀರಿಲ್ಲ ಅಂತೇಳಿ ತುಂಗಭದ್ರಾ ಕ್ರಸ್ಟ್ ಗೇಟ್ಗಳನ್ನ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಕೃಷ್ಣಾ ನದಿ ಏನು ನೀರಾವರಿ ಯೋಜನೆಗಳು ಏನು 5-6 ದಶಕಗಳಿಂದ ಇವತ್ತೇನು ನೆನೆಗುದಿಗೆ ಬಿದ್ದಿದೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ನೀವು ಉತ್ತರ ಕರ್ನಾಟಕದ ಎಲ್ಲಾ ಪಕ್ಷಗಳ ಶಾಸಕರು ಒಟ್ಟಿಗೆ ಕುಳಿತುಕೊಂಡು ಅದರ ಬಗ್ಗೆ ಏನಾದರೂ ಬದ್ಧತೆಯನ್ನು ಪ್ರದರ್ಶಿಸಬೇಕಲ್ವಾ? ಬಿಜೆಪಿ ಸರ್ಕಾರ ಇದ್ದಾಗಲೂ ಏನು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಿರ್ಲಿಲ್ಲ? ಎಲ್ಲ ಪಕ್ಷಗಳ ಉತ್ತರ ಕರ್ನಾಟಕದ ಶಾಸಕರು ಒಟ್ಟಿಗೆ ಯಾಕೆ ಬರಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಅದನ್ನೇನು ನಾವು ಈಗ ಮೈಸೂರಿನ ಶಾಸಕ ಬಂದು ಉತ್ತರ ಕರ್ನಾಟಕದ ಬಗ್ಗೆ ಯಾಕೆ ಚರ್ಚೆ ಮಾಡ್ಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಾರೆ? ನಾನು ಅದನ್ನೇ ತಮ್ಗೆ ಹೇಳಿಕೊಟ್ಟಿರೋದು. ನಾನಿಲ್ಲಿ ಇವತ್ತಿನ ವಿಚಾರದಲ್ಲಿ ನಾನು ರಾಜಕೀಯ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಒಬ್ಬ ಉತ್ತರ ಕರ್ನಾಟಕ ತಾವೆಲ್ಲರೂ ಕೂಡ ಉತ್ತರ ಕರ್ನಾಟಕದವರು ಇದ್ದೀರಿ, ನಾನು ಉತ್ತರ ಕರ್ನಾಟಕದವನೇ. ನಮ್ಗೇನ್ ನೋವೇನಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಅತ್ಯಂತ ಹೆಚ್ಚು ಸಂಪತ್ತು, ಖನಿಜ ಸಂಪತ್ತಿರ್ಲಿ, ಮಣ್ಣಿನ ಸಂಪತ್ತಿರ್ಲಿ, ನೀರಿನ ಸಂಪತ್ತಿರ್ಲಿ, ಮಾನವ ಸಂಪತ್ತಿರ್ಲಿ, ಎಲ್ಲಾ ಸಂಪತ್ತು ಉತ್ತರ ಕರ್ನಾಟಕದಲ್ಲಿ ಇದ್ರೂ ಕೂಡ ಇವತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಷಯದಲ್ಲಿ ಅತ್ಯಂತ ಹಿಂದುಳಿದ ಕಾರಣ ಏನಂದ್ರೆ ನಮ್ಮೆಲ್ಲರ ಇಚ್ಛಾಶಕ್ತಿಯ ಕೊರತೆ ಅನ್ನೋದನ್ನ ಎಲ್ಲ ರಾಜಕಾರಣಿಗಳು ಒಪ್ಕೊಳ್ಬೇಕಾಗ್ತದೆ. ಇವತ್ತು ಅದಕ್ಕೋಸ್ಕರನೇ ನಾನು ವಿನಂತಿ ಮಾಡೋದೇನಂದ್ರೆ ಉತ್ತರ ಕರ್ನಾಟಕದ ವಿಷಯಗಳು, ಉತ್ತರ ಕನ್ನಡದ ಜ್ವಲಂತವಾದಂತ ಸಮಸ್ಯೆ ಪ್ರಸ್ತುತವಾಗಿರೋದು ಯಾವುದು? ರೈತರ ಸಮಸ್ಯೆನೇ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಅದಕ್ಕೂ ತಾವು ಸದನದಲ್ಲಿಲ್ಲ, ನೀವು ನಮ್ಮಂತೆ ವೀಕ್ಷಕರು, ನೋಡೋಣ ನಾಳೆಯಿಂದ ಹೆಂಗ ನಡೆಯುತ್ತೆ, ಎಷ್ಟರ ಮಟ್ಟಿಗೆ ನ್ಯಾಯ ಕಲ್ಪಿಸ್ತಾರೆ. 15 ವರ್ಷ ಶಾಸಕರಾಗಿದ್ದಾಗ ಅಜಿತ್ ಅವರೇ ಪ್ರತಿ ವರ್ಷ ನಾನೇ ಅದನ್ನ ಮಂಡನೆ ಮಾಡ್ತಿದ್ದೆ. ಉತ್ತರ ಕರ್ನಾಟಕದ ಬಗ್ಗೆ ನಿಮಗಿರುವ ಕಳಕಳಿಯನ್ನು ನಾನು ಪ್ರಶ್ನೆ ಮಾಡ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಡಹಳ್ಳಿ ಅವರೇ, ಶರವಣ ಅವರೇ ಧನ್ಯವಾದ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಧನ್ಯವಾದ ರವೀಂದ್ರ ರೇಷ್ಮೆ ಸರ್, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.